ಎಲ್ಲರಿಗೂ ಎಲ್ಲರಿಗೂ ಆತ್ಮ ವಂದನೆಗಳು. ಈ ಲೋಕಕ್ಕೆಲ್ಲ ಧ್ಯಾನವೆಂಬ ಬುತ್ತಿಯನ್ನು ಹಂಚಿದಂತ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಕೂಡ ಕೋಟಿ ಕೋಟಿ ವಂದನೆಗಳು. ಎಲ್ಲರಿಗೂ ಆತ್ಮ ವಂದನೆಗಳು ಮಾಸ್ಟರ್ಸ್. ಏನು ಈ ಬದುಕಿನ ವರ್ತಮಾನ? ಆಕ್ಚುಲಿ ಫಸ್ಟ್ ನನ್ನ ರಾಮಕೃಷ್ಣರು ನನಗೆ ಆ ಧ್ಯಾನದಲ್ಲಿ ಆಟೋ ರೈಟಿಂಗ್ ಮುಖಾಂತರ ಒಂದನೇ ಬುಕ್ ನನ್ನ ಅಂತರಂಗದ ತರಂಗಗಳು ಅನ್ನೋ ಬುಕ್ ನಿಂದ ನಾನು ಬದುಕಿನ ವರ್ತಮಾನ ಅಂತ ಹೇಳಿ ಟಾಪಿಕ್ ಆರಿಸ್ಕೊಂಡಿನಿ ಮಾಸ್ಟರ್ಸ್. ಸೊ ಇದು ಡೈರೆಕ್ಟ್ ಆಗಿ ನನ್ನ ರಾಮಕೃಷ್ಣ ಪರಮಹಂಸರಿಂದ ಬಂದಂತ ಸಂದೇಶಗಳು. ಸೊ ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ಬದುಕಿನ ವರ್ತಮಾನ. ಆಧ್ಯಾತ್ಮ ಸಾಮ್ರಾಜ್ಯದ ಆದಿಯಲ್ಲಿ ಭಗವಂತನೆಂಬ ಮಡಿದಾರವನ್ನು ಮನುಜನೆಂಬ ಮನುಷ್ಯ ಜಾತಿಗೆ ಹಾಕಿದ್ದಾರೆ. ನೋಡಿ ಮಾಸ್ಟರ್ಸ್, ನಾವೆಲ್ಲರೂ ಸ್ಟಾರ್ಟಿಂಗ್ ಇಂದ ಬೈ ಬರ್ತ್ ಇಂದನೂ ಭಗವಂತ ನಮಗೆ ಎಲ್ಲರಿಗೂ ಧ್ಯಾನವೆಂಬ ಬೀಜವನ್ನು ಪ್ರತಿಯೊಬ್ಬರಿಗೂ ಬಿತ್ತಿ ಹಾಕಿ ಕಳ್ಸಿರ್ತಾರೆ. ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ. ಸೊ ಈ ಮನುಷ್ಯ ಎಂಬ ಜೊತೆಗೆ ಎಲ್ಲರೂ ನಾವು ಬೈ ಬರ್ತ್ ಇಂದ ಎಲ್ಲರೂ ತಗೊಂಡ್ ಬಂದಿರ್ತೀವಿ. ಆದರೆ ಈ ಬ್ರಹ್ಮ ಒಂದೇ, ಬ್ರಹ್ಮನಾದವು ಒಂದೇ, ಬ್ರಹ್ಮಾನಂದದಿ ಮೊನಗಾಡುವುದು ನೂರು. ನಮ್ಗೆಲ್ರಿಗೂ ಇರುವಂತ ಭಗವಂತನೊಬ್ಬನೇ, ಅವನ ನಾದವು ಕೂಡ ಒಂದೇ. ಸೊ ನಾವೆಲ್ಲರೂ ಮಾತನಾಡೋದು ಆ ಭಗವಂತನ ಬಗ್ಗೆ, ಆ ಲೀನನಲ್ಲಿಯೇ ಬ್ರಹ್ಮ. ಕೊನೆಗೆ ನಾವು ಸೇರೋದು ಆ ಬ್ರಹ್ಮನಲ್ಲಿಯೇ ಎಂಬ ತತ್ವ ಪದಗಳಲ್ಲಿ ಉಪನಿಷತ್ತುಗಳನ್ನು ಸಾರುವ ನಾನೇ ಬ್ರಹ್ಮ, ನಾನೇ ಬ್ರಹ್ಮಾಸ್ಮಿ ಇಂತಹ ಸೂತ್ರಗಳ ವಿಸ್ತರಣೆ ಮಾತುಗಳು ಮನುಷ್ಯನ ಅಡಿಪಾಯದಿಂದ ಶುರುವಾಗಿ ಮುಡಿಯವರೆಗೂ ತಿಳಿಯ ನೀರು. ನೋಡಿ ಮಾಸ್ಟರ್ಸ್, ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಂದ್ರ ಎಲ್ಲೂ ನಮ್ಮೊಳಗೆ ಇದೆ, ನಾನೇ ಬ್ರಹ್ಮ, ನಾನೇ ಬ್ರಹ್ಮಾಸ್ಮಿ ಇಂತ ಸೂತ್ರಗಳು ಮನುಷ್ಯನ ಅಡಿಪಾಯದ ಅಂದ್ರೆ ಶುರು ಬೈ ಬರ್ತ್ ಇಂದ ಸ್ಟಾರ್ಟ್ ಆದ್ರೆ ಎಂಟುವರೆಗೂ ಇವೆಲ್ಲೂ ನಮ್ಮ ಅಂತರಾತ್ಮದಲ್ಲೇ ಇರ್ತಾವ. ಅಂದ್ರೆ ನಾನೇ ಬ್ರಹ್ಮ, ಅದನ್ನ ನಾವು ಕನ್ಕೊಳ್ಬೇಕು ಅದಷ್ಟೇ. ಸೊ ಆತ್ಮ ಧ್ಯಾನವೆಂಬ ಧ್ಯಾನದ ರುಚಿಯನ್ನು ಪ್ರತಿಯೊಬ್ಬರು ಬಾಳಿನ ಆದಿಯಿಂದ ಅಂತ್ಯದವರೆಗೂ ಸಿಹಿಯ ಪಾಕವನ್ನು ಸವಿಯಲೇಬೇಕು. ನೋಡಿ ಮಾಸ್ಟರ್ಸ್, ಎಲ್ರು ಈ ಆತ್ಮ ಧ್ಯಾನವೆಂಬ ಧ್ಯಾನವನ್ನ ನಾವೆಲ್ಲರೂ ಸವಿಬೇಕು. ಇದೊಂದು ನಮಗ್ ಭಗವಂತ ಕೊಟ್ಟಂತ ಅಪರ್ಚುನಿಟಿ. ಯಾಕಂದ್ರೆ ಎಷ್ಟೋ ಮಂದಿಗೆ ಧ್ಯಾನ ಅನ್ನೋದೇ ಗೊತ್ತಿರೋದಿಲ್ಲ. ಅದ್ರೊಳಗೆ ಯಾರು ನಾವು ಧ್ಯಾನ ಕಲ್ತಂತರು ಇರ್ತೇವಲ್ಲ, ಸೊ ಅವ್ರಿಗೆಲ್ರು ನಾವು ಗ್ರೇಟ್ ಸೋರ್ಸ್ ಅಂತ ಮಾಸ್ಟರ್ಸ್ ಹೇಳ್ತಿದ್ದಾರೆ. ಸೊ ಪ್ರತಿಯೊಬ್ರು ನಮ್ಮ ಆತ್ಮದೊಳಗಿನ ಪರಮಾತ್ಮನ ನಾವೆಲ್ಲರೂ ಕಾಣ್ಲೇಬೇಕು. ಈ ಮನುಷ್ಯ ದೇಹವು ಯಾವಾಗಲೂ ಒಮ್ಮೆ ಬೀಳುವ ಮನೆಯಾಗಿದೆ. ನೋಡಿ ಮಾಸ್ಟರ್ಸ್, ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ಇಂದಿಲ್ಲ ನಾಳೆ ಯಾವಾಗ್ಲಾದ್ರೂ ಒಮ್ಮೆ ನಾವು ಪಯಣ ಮಾಡ್ಲೇಬೇಕು. ಒಡೆಯನಿಲ್ಲದ ಬಾಗಿಲಲ್ಲಿ ಹುಲ್ಲು ಬೆಳೆದು ನಿಂತಿದೆ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ಯಾವ ರೀತಿ ಅಂದ್ರೆ ಬರೀ ಕೆಟ್ಟ ಹವ್ಯಾಸ, ಕೆಟ್ಟ ಗುಣಗಳನ್ನ ತುಂಬಿಕೊಂಡಂತ ಈ ದೇಹ, ಈ ಶರೀರದಲ್ಲಿ ನಮ್ಗೆ ಆಧಾರ ಸಂಪನ್ನ ಯಾರು ಇಲ್ಲ. ಯಾಕಂದ್ರೆ ನಾವ್ ಯಾರು ಆತ್ಮದೊಳಗಿನ ಪರಮಾತ್ಮನ ಹುಡ್ಕೋಕೆ ಹೋಗೋದಿಲ್ಲ. ಸೊ ಅದಕ್ಕೆ ಮಾಸ್ಟರ್ಸ್ ಎಷ್ಟ್ ಅದ್ಭುತವಾಗಿ ಹೇಳಿದಾರೆ ನೋಡ್ರಿ. ಒಡೆಯನಿಲ್ಲದ ಬಾಗಿಲಲ್ಲಿ ಹುಲ್ಲು ಬೆಳೆದು ನಿಂತಿದೆ, ಮನದಲ್ಲಿ ತಮೋ ಗುಣ ತುಂಬಿದೆ. ನಾವೆಲ್ಲರೂ ಮನಸ್ಸೊಳಗೆ ಯಾವ ರೀತಿ ಅಂದ್ರೆ ಎಲ್ಲೂ ಕೆಟ್ಟ ಆಲೋಚನೆ, ಕೆಟ್ಟ ಗುಣಗಳು, ಕೆಟ್ಟ ದುರಭ್ಯಾಸಗಳನ್ನೇ ತುಂಬಿಕೊಂಡಿದೀವಿ. ದೇಹವೆಂಬ ಕಂಬಗಳು ಹುಳು ತಿಂದು ಹಾಳಾಗಿವೆ. ಬರೀ ಈ ದೇಹ ಸೌಂದರ್ಯ ಮಾರ್ ಹೋಗಿ ಅಥವಾ ಈ ಬರೀ ದೇಹದ ಬಗ್ಗೆ ವಿಚಾರ ಮಾಡ್ಕೋತ ಈ ಕಂಬಗಳೆಂಬ ಕೈ ಕಾಲುಗಳೆಲ್ಲ ಹುಳು ತಿಂತಾ ಇದೇವೆ ಮಾಸ್ಟರ್ಸ್. ದೇಹವೆಂಬ ಮನೆ ಸುರ ತೊಡಗಿದೆ. ನೋಡಿ ಮಾಸ್ಟರ್ಸ್, ಯಾವಾಗ್ಲಾದ್ರೂ ಒಮ್ಮೆ ಈ ದೇಹ ಅನ್ನೋದು ಸೋರ್ ಹೋಗ್ಬೋದು ಈ ಭೂಮಿ ತಾಯಿಗೆ. ಸೊ ಈ ದೇಹವೆಂಬ ಈ ದೇಹಕ್ಕೆ ಮೋಹರಾಗಿ ಆಸೆ ಪಡ್ಬೇಡ್ರಿ ಅಂತ ಮಾಸ್ಟರ್ಸ್ ಹೇಳ್ತಿದ್ದಾರೆ. ಹುಟ್ಟಿದ ಕೋಟ್ಯಾಂತರ ಮನುಜರು ತೋಲಿನ ಮಾಂಸದ ಮುದ್ದೆಗಳು. ನಾವೆಲ್ಲರೂ ಯಾವ ರೀತಿ ಅಂದ್ರೆ ಮಾಂಸದ ಮುದ್ದೆಗಳ ತರ ಈ ದೇಹದಲ್ಲಿ ಹುಡುಕ್ಯಾಡ್ರು ಏನು ಸಿಗೋದಿಲ್ಲ. ಕೇವಲ ಮಾಂಸದ ಮುದ್ದೆಗಳು, ರಕ್ತ, ಪಿಂಡ, ಇವೆಲ್ಲ ಕೇವಲ ಇದಷ್ಟೇ. ಇಷ್ಟು ಇಟ್ಕೊಂಡು ನಾವು ದೇಹಕ್ಕೆ ಯಾಕೆ ಅಷ್ಟೊಂದು ದಾಸರಾಗ್ಬೇಕು ನಾವು? ನಮ್ಮಲ್ಲಿ ಭಗವಂತನನ್ನು ನೆಲೆಸ್ಕೊಳ್ಳಿಲ್ಲ, ನಾವು ಭಗವಂತನ ಕಾಣಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಹವ್ಯಾಸಗಳು ಚಾಲು ಆಗ್ತವೆ. ಅದಕ್ಕೆ ಹೇಳಿದರೆ ಒಡೆಯನಿಲ್ಲದ ಬಾಗಿಲಲ್ಲಿ ಹುಲ್ಲು ಬೆಳೆದು ನಿಂತಿದೆ. ಈಗ ಎಲ್ಲಾದ್ರೂ ಹೊಲ್ದಾಗ ನೋಡ್ರಿ, ಬೆಳಿ ಹಾಕಿರ್ತೀವಿ,
ಅವಾಗ ಬೆಳಿ ಬದ್ಲಿ ಬರೀ ಕಸಾನ ಎದ್ ನಿಂತಂದ್ರ ಬೆಳಿಗ್ಗೆಲ್ಲಾ ರೋಗ ಹತ್ತಿ ಹೋಗ್ತೈತಿ. ಸೊ ಆ ರೀತಿ ನಾವು ಬೆಳಿ ಅಷ್ಟ ತೆಗಿಬೇಕು ಅಂದ್ರ ಹೊಲ ಎಲ್ಲಾ ಸ್ವಚ್ಛ ಮಾಡ್ಬೇಕು, ಕಳೆ ಎಲ್ಲಾ ತೆಗಿಬೇಕು. ಆ ರೀತಿ ನಾವು ನಮ್ಮ ಮನಸ್ಸನ್ನ ಕೇವಲ ಭಗವಂತನಿಗೆ ಕರ್ಕೊಂಡ್ ಹೋಗ್ಬೇಕು, ಅಂದ್ರೆ ಧ್ಯಾನದಲ್ಲಿ ಕರ್ಕೊಂಡ್ ಹೋಗ್ಬೇಕು. ಅದ್ ಬಿಟ್ಟು ಪ್ರಾಪಂಚಿಕ ಸುಖಗಳಿಗೋಸ್ಕರ ಅವಕ್ ಆಮಿಷಗೋಸ್ಕರ ಅವಕ್ ಆಸೆ ಪಟ್ರೆ ನಮ್ಮ ದೇಹ ಯಾವ ರೀತಿ ಅಂದ್ರೆ ಕಸದ ತೊಟ್ಟಿ ಆಗ್ತೈತಿ ಮಾಸ್ಟರ್ಸ್. ಹುಟ್ಟಿದ ಕೋಟ್ಯಾಂತರ ಮನುಷ್ಯರು ತೋಳಿನ ಮಾಂಸದ ಮುದ್ದೆಗಳು. ವ್ಯಸನಗಳಿಗೆ ಬಲಿಯಾಗಿ ನೋಡ್ರಿ ಮಾಸ್ಟರ್ಸ್, ಎಷ್ಟೋ ಈಗಿನ ಈಗಿನ ಜಗತ್ತಿನೊಳಗೆ ಎಷ್ಟೋ ಯುವಕರು ಯುವತಿಯರು ಹಾದಿ ತಪ್ಪತಾರೆ. ಕೆಟ್ಟ ವ್ಯಸನಗಳಿಗೆ ಬಲಿಯಾಗಿ ದುಸ್ಸಭ್ಯಾಸಗಳನ್ನ ಮೈಗೂಡಿಸಿಕೊಂಡು ಆ ಈ ಏನು ನಮಗೆ ಕೊಟ್ಟಂತ ಭಗವಂತ ಧರ್ಮದ ಹಾದಿಯನ್ನೇ ಮರೆತು ಅಧರ್ಮದೆಡೆಗೆ ಸಾಕ್ತಿದ್ದಾರೆ ಮಾಸ್ಟರ್ಸ್. ಸೊ ನಾವೆಲ್ಲರೂ ಅವ್ರನ್ನ ಧರ್ಮದೆಡೆ ಕರ್ಕೊಂಡ್ ಬರ್ಬೇಕು. ಧರ್ಮಕ್ಕೆ ಸೆಡ್ಡು ಹೊಡೆಯುವಂತಾಗಿದೆ. ಮಾಯೆ ಮೋಹದ ಬಿರುಗಾಳಿಗೆ ಪ್ರಾಪಂಚಿಕ ಆಮಿಷಕ್ಕಾಗಿ ಅರಿವಿಲ್ಲದೆ ಗುರಿಯಿಲ್ಲದೆ ಸಾಗಿ ಇಂತಹ ಕತ್ತಲೆ ತುಂಬಿದ ಮನೆಗಳಲ್ಲಿ ಮಾಸ್ಟರ್ಸ್ ಕೇವಲ ಶೋಕಿಗೋಸ್ಕರ, ಈ ದೇಹದ ಸೌಂದರ್ಯಕ್ಕೋಸ್ಕರ ನಾವು ನಮ್ತನಾನ ಮರಿತಾ ಇದೀವಿ. ನಮ್ಮೊಳಗೆ ಏನಿದೆ, ನಾ ಏನ್ ಹುಡ್ಕೋಬೇಕು, ಈ ಮಾನವ ಜನ್ಮ ಯಾಕೆ ಬಂದಿದೆ, ಈ ಮಾನವ ಜನ್ಮಕ್ಕೆ ಬಂದಂತ ನಾವ್ ಏನ್ ಸಾಧನೆ ಮಾಡ್ಬೇಕು, ಏನ್ ಪಡಿಬೇಕು ಅನ್ನೋದನ್ನೇ ನಾವು ಮರೆತು ಅಧರ್ಮದ ಹಾದಿಯಲ್ಲಿ ನಡೆದು ಈ ಕೆಟ್ಟದ ಅಭ್ಯಾಸಗಳಿಗೆ ನಾವು ವಂಚಿತರಾಗ್ತಿದ್ವಿ ಮಾಸ್ಟರ್ಸ್. ಅವೆಲ್ಲ ಪ್ರಪಂಚಕ ಆಮಿಷಕ್ಕಾಗಿ ನಮಗೆ ಅರಿವು ಇಲ್ಲದೆ ನಮ್ ಗುರಿ ಏನಿದೆ, ನಾವ್ ಏನ್ ತಲುಪಬೇಕು, ಅದ್ ಯಾವ್ದು ಚಿಂತೆ ಮನಸ್ಸೊಳಗಿಲ್ದೆ ಕೇವಲ ಪ್ರಾಪಂಚಿಕ ಸುಖಕ್ಕೋಸ್ಕರ ನಾನು ಆದ ರೀತಿ ಇರ್ಬೇಕು, ನಾನು ಈ ರೀತಿ ಬದಬೇಕು, ನನ್ನ ಲೈಫ್ ಸ್ಟೈಲ್ ಈ ತರ ಇರ್ಬೇಕು, ನಾನು ಆ ರೀತಿ ಎಂಜಾಯ್ ಮಾಡ್ಬೇಕು, ಬರೀ ಕೇವಲ ಇದೊಂದೇ ಎಲ್ಲರ ಮೈಂಡ್ ಸೆಟ್ ಬರುವಂತ ಇದೊಂದೇ, ನಾನ್ ಹಿಂಗಿರ್ಬೇಕು. ಆದ್ರೆ ಯಾರು ಈಗಿನ ಯುವಕರಾತು ಯುವತಿಯರಾತು ಯಾರು ತಮ್ಮೊಳಗಿನ ನಾವು ಹುಟ್ಟಿ ಬಂದೇವು, ಈ ಮಾನವ ಜನ್ಮ ಪಡೆದೇವು ಅಂತಂದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಯಾರಿಗೂ ಥಾಟ್ಸ್ ಇಲ್ಲ ಮಾಸ್ಟರ್ಸ್. ಸೊ ಅದನ್ನ ನಾವೆಲ್ಲರಿಂದ ನಾವು ಬಿಡಿಸ್ಬೇಕು, ಅವ್ರನ್ನ ಗುರಿ ಅಡಿಗೆ ಸಾಗಿಸ್ಬೇಕು. ಸೊ ಅವ್ರು ಯಾವ ರೀತಿ ಅಂದ್ರೆ ಅವ್ರ ಮನೆಗಳಲ್ಲಿ ಅಥವಾ ಮನಗಳಲ್ಲಿ ಕೇವಲ ಬ್ಲ್ಯಾಕ್ ಅಂದ್ರೆ ಕತ್ತಲೆ ತುಂಬಿಕೊಂಡು ಕೂತಿದ್ದಾರೆ ಮಾಸ್ಟರ್ಸ್. ಸೊ ಅವ್ರನ್ನೆಲ್ಲ ನಾವು ಕತ್ತಲೆಡೆಗಿಂದ ಬೆಳಕಿನೆಡೆ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಮಾಸ್ಟರ್ಸ್ ಎಷ್ಟ ಅದ್ಭುತವಾಗಿ ಹೇಳಿದಾರೆ ನೋಡ್ರಿ. ಮಾಯೆ ಮೋಹದ ಬಿರುಗಾಳಿಗೆ ಪ್ರಾಪಂಚಿಕ ಆಮಿಷಕ್ಕಾಗಿ ಅರಿವಿಲ್ಲದೆ ಗುರಿಯಿಲ್ಲದೆ ಸಾಗಿ ಇಂಥ ಕತ್ತಲೆ ತುಂಬಿದ ಮನಗಳಲ್ಲಿ ಕಾಳ ಕತ್ತಲಿನಲ್ಲಿ ಅಂದ್ರೆ ಕೆಟ್ಟ ಅಂದ್ರೆ ಅದು ಅಮಾವಾಸ್ಯೆ ಕತ್ಲ ಅಂತಾರಲ್ಲ. ಸೊ ಆ ರೀತಿ ಕತ್ಲೊಳಗ ನಾವೆಲ್ಲರೂ ಎಷ್ಟೋ ಮಂದಿ ಆ ಕತ್ಲೊಳಗಿದ್ದಾರೆ. ಸೊ ಕತ್ಲೊಳಗೆ ಇರುದಲ್ದೆ ಹುಳುಡಿತಿದ್ದಾರೆ. ಈಗ ನೋಡ್ರಿ, ನಾವೇನಾದ್ರೂ ದವಸ ಧಾನ್ಯಗಳು ಮನೆಯೊಳಗಿದ್ರ ಅವಕ್ ಹುಳು ಹಿಡಿದು ಅಂದ್ರ ಅವು ಕಾಳುಗಳು ಉಪಯೋಗ ಬರೋದಿಲ್ಲ ಅಲ್ವಾ ಮಾಸ್ಟರ್. ಸೊ ಹಾಗೆ ನಾವು ಅದನ್ನ ಹುಳಿ ಹಿಡಿಯೋದಾಗಿ ನಾವೇನಾದ್ರೂ ಅದಕ್ಕೆ ಬೆರೆಸಿ ಇಡೋದ್ರಿಂದ ಯಾವ ರೀತಿ ಸೇಫ್ ಆಗಿ ಇಟ್ಕೋತೀವಲ್ಲ, ಸೊ ಆ ರೀತಿ ನಮ್ಗೆ ಎಷ್ಟು ಕೈಲಾದ ಮಟ್ಟಿಗೆ ನಾವು ಪ್ರತಿಯೊಬ್ಬರನ್ನು ಚೇಂಜ್ ಮಾಡೋ ಹಾದಿಯೊಳಗೆ ಹೋಗ್ಬೇಕು. ಯಾರು ಕೆಟ್ಟ ಹಾದಿ ತುಳಿಬಾರ್ದು, ಯಾರು ಹುಳು ಹಿಡಿದು ಹಾಳಾಗಿ ತಮ್ಮ ಜೀವನನ ತಾವೇ ಹಾಳು ಮಾಡ್ಕೋಬಾರ್ದು ಮಾಸ್ಟರ್ಸ್. ಈ ದೇಹವೆಂಬ ಗುಪ್ತ ಕತ್ತಲಿನಲ್ಲಿ ಜ್ಯೋತಿ ಎಂಬ ದೀಪವನ್ನು ಹುಡುಕಲೇಬೇಕು. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ಹೇಳಿದರು. ಈ ದೇಹವೆಂಬ ಗುಪ್ತ ಕತ್ತಲಿನಲ್ಲಿ ಏನು ಈ ದೇಹ ಇದೆಯಲ್ಲ, ಸೊ ಇಲ್ಲೊಂದು ಅಮೂಲ್ಯವಾದ ಒಂದು ಜ್ಯೋತಿ ಉರಿತಾ ಇದೆ ಒಳಗ್ ಮಾಸ್ಟರ್ಸ್. ಆ ಜ್ಯೋತಿಯನ್ನ ನಾವು ಎಲ್ಲರೂ ಕಾಣ್ಬೇಕು ಮಾಸ್ಟರ್ಸ್. ಆ ಜ್ಯೋತಿನ ಹುಡುಕೋದಕ್ಕೆ ನಾವು ದಿನದಿನವೂ ಅಭ್ಯಾಸದ ಮೂಲಕ, ನಮ್ಮ ಪ್ರಯತ್ನದ ಮೂಲಕ ನಾವು ಆ ಜ್ಯೋತಿಯನ್ನ ನೋಡ್ಬೋದು ಮಾಸ್ಟರ್ಸ್. ಅದು ಆರುವ ಮುನ್ನವೇ ಪ್ರಯತ್ನಿಸಬೇಕು. ನೋಡಿ ಮಾಸ್ಟರ್ಸ್, ಈ ಮೊದ್ಲೇ ಮಾಸ್ಟರ್ಸ್ ಹೇಳಿದರು ಯಾವ ರೀತಿ ಅಂದ್ರೆ ನಮ್ಮ ಈ ದೇಹವೆಂಬ ಗುಪ್ತ ಕತ್ತಲಲ್ಲಿ ಜ್ಯೋತಿ ಎಂಬ ದೀಪವನ್ನು ಹುಡ್ಕಲೇಬೇಕು ಅಂತೇಳಿ. ಅದು ನಾವು ಒಬ್ಬೊಬ್ರು ಏನಂತೀವಿ, ಇಲ್ಲಿ ಬಿಡಿ ಇನ್ನೂ ಬಹಳ ಟೈಮ್ ಐತಿ, ನಂಗೆ ಇನ್ನೂ ವಯಸ್ಸಾಗ್ಬೇಕು, ಆಮೇಲೆ ನೋಡಕ್ ಬರ್ತೈತಿ ಅಂತಂದ್ರ ಅದು ಉಪಯೋಗ. ಯಾಕಂದ್ರೆ ನಮ್ಮ ಮನೆ ಅಂದ್ರೆ ಈ ಶರೀರ ಯಾವಾಗ ಸೋರಿ ಹೋಗ್ತಿದ್ದೋ ಅದ್ ಗೊತ್ತಿಲ್ಲ ಮಾಸ್ಟರ್ಸ್. ಸೋರುವ ಮುನ್ನವೇ, ಹುಳು ಹಿಡಿಯೋ ಮುನ್ನವೇ, ಅಂದ್ರೆ ಈ ದೇಹಕ್ಕೆ ಕಾಯಿಲೆ ಬರುವ ಮುನ್ನವೇ ನಾವೇನ್ ಮಾಡ್ಬೇಕು, ಆ ದೀಪವನ್ನ ನೋಡ್ಬೇಕು, ಆ ಜ್ಯೋತಿನ ನೋಡ್ಬೇಕು. ಅದು ಆರಿದ್ಮೇಲೆ ನೋಡೋದಕ್ಕೆ ಬರುದಿಲ್ಲ, ಯಾಕಂದ್ರೆ ಅಷ್ಟ್ಲಗೆ ನಮ್ಮ ಪ್ರಾಣ ಪಕ್ಷಿ ನಮ್ಮನ್ನ ಬಿಟ್ಟು ಹೋಗಿರ್ತದೆ ಮಾಸ್ಟರ್. ಸೊ ನಮ್ಮ ಪ್ರಾಣ ನಮ್ಮನ್ನ ಬಿಟ್ಟು ಹೋಗಿದ್ದ ಮೊದ್ಲೇ
ನಾವು ಆ ಭಗವಂತನನ್ನ ನೋಡ್ಬೇಕು. ಆ ನಮ್ಮ ದೇಹದೊಳಗಿನಂತ ದೀಪವನ್ನ, ಜ್ಯೋತಿಯನ್ನ ನೋಡ್ಬೇಕು ಮಾಸ್ಟರ್ಸ್. ಈ ದೇಹವನ್ನು ಭೋಗದ ಸಿರಿಗೆ ತೋರಿಕೊಳ್ಳಬೇಡ ನೋಡಿ ಮಾಸ್ಟರ್ಸ್. ಈ ದೇಹವನ್ನ ನಾವು ನಾವು ಅಷ್ಟು ಶ್ರೀಮಂತಿದ್ದೀವು, ನಾವು ಹಿಂಗದೀವು, ನಾವು ಅಷ್ಟು ದೊಡ್ಡ ಲಕ್ಸುರಿಯಸ್ ಕಾರ್ ಐತಿ, ನಾವು ಅಷ್ಟು ದೊಡ್ಡ ಬೆಡ್ ಮೇಲೆ ಮಕ್ಕೋತೀವಿ, ಈ ರೀತಿಯ ಸಿರಿವಂತಿಗೆ ತೋರಿಸೋ ಸಂಬಂಧ ಈ ದೇಹವನ್ನು ಸಿರಿಗೆ ತೋರಿಕೊಳ್ಳಬೇಡ. ಇದನ್ನು ಯೋಗದ, ಆಧ್ಯಾತ್ಮದ ಭಗವಂತನ ಅಸ್ತಿತ್ವವನ್ನು ಹುಡುಕಲು ಪ್ರಯತ್ನಿಸಬೇಕಿದೆ. ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿದ್ದರು. ಇದನ್ನ ಕೇವಲ ಐಶ್ವರ್ಯಕ್ಕೆ, ನಿನ್ನ ಅಂತಸ್ತಿಗೆ ಈ ದೇಹವನ್ನ ತೋರಿಕೊಳ್ಳಬೇಡ. ಈ ಈ ಈ ಜೀವನವನ್ನ ನಿನ್ನ ಆಧ್ಯಾತ್ಮದ ಭಗವಂತನ, ಅವನನ್ನ ಹುಡ್ಕೋದ್ಕೋಸ್ಕರ, ಅವನ ಅಸ್ತಿತ್ವ ಎಲ್ಲೈತಿ ಅಂತ ಹುಡುಕ್ ತೆಗಿಬೇಕು. ಆ ಹುಡುಕಾಟ ನೀನು ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡಬೇಕಿದೆ. ಸೊ ಆ ಕೆಲಸ ಮೊದಲು ಆಗ್ಬೇಕು. ದೇಹದ ಸಿರಿವಂತಿಗೆ ರುಚಿಯನ್ನು ಸವಿಯುವುದನ್ನು ಬಿಟ್ಟು ಆತ್ಮದ ಪರಮಾತ್ಮನ ರುಚಿಯಡೆಗೆ ಸಾಗಿದಾಗ ನೋಡಿ ಮಾಸ್ಟರ್, ಈ ನನ್ನ ಪರ್ಸನಾಲಿಟಿ ಇಷ್ಟ ಚಂದ ಐತಿ, ನಾನ್ ಹಿಂಗ ಎಷ್ಟು ಚಂದ ಇದ್ರ ಏನ್ ಬಂತು ಮಾಸ್ಟರ್ಸ್. ಒಂದಿಲ್ಲ ಒಂದಿನ ನಾವೆಲ್ಲರೂ ಮಣ್ಣಾಗೆ ಹೋಗ್ಬೇಕು. ಯಾರಾದ್ರೂ ಈ ದೇಹ ಚಂದ ಐತಂತೆ ಸತ್ತಿದಿನ ಯಾರು ಇಟ್ಕೋತಾರ ಮಾಸ್ಟರ್. ಸೊ ಅದಕ್ಕೆ ಈ ದೇಹವನ್ನ ನಾವು ಅದ್ರ ಸಲುವಾಗಿ ನಾವು ಆ ದೇಹವನ್ನ ಅಂದ್ರೆ ವ್ಯಾಮೋಹಕ್ಕೊಳಗಾಗಿ ಅದನ್ನ ಕಾಪಾಡ್ಕೋಬಾರ್ದು. ಅದನ್ನ ಬಿಟ್ಟು ಇನ್ನೂ ನಮ್ಗೊಂದು ದೊಡ್ಡ ಪ್ರಪಂಚ ಇದೆ. ಅದು ಯಾವ ಪ್ರಪಂಚ ಅಂದ್ರೆ ನಮ್ಮ ಆತ್ಮದೊಳಗಿನ ಪರಮಾತ್ಮ ರುಚಿಯೆಡೆಗೆ ಸಾಗಿದಾಗ, ನಾವೆಲ್ಲರೂ ಹೋದಾಗ ನಮಗೆ ಮುಕ್ತಿ ಎಂಬ ಪದಕ್ಕೆ ನಾವೆಲ್ಲರೂ ಆಭಾರಿಯಾಗುತ್ತೇವೆ. ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿದ್ರು. ಒಮ್ಮೆ ನಮ್ಮ ದೇಹದೊಳಗಿನ ಆತ್ಮದೊಳಗಿನ ಪರಮಾತ್ಮನ ನಾವೆಲ್ಲರೂ ಕಂಡ್ವಿ ಅಂದ್ರೆ ನಮಗೆ ಮುಕ್ತಿ ಎಂಬ ದಾರಿಗೆ ನಾವೆಲ್ಲರೂ ಆಭಾರಿಯಾಗಿರ್ತೀವಿ ಅಂತ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡ್ರಿ. ದೇಹದ ಆಯಸ್ಸು ಕ್ಷಣಿಕ ಮಾತ್ರ. ನಿಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್, ನಮ್ಮ ದೇಹ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ. ಯಾವಾಗ ಆ ಗುಳ್ಳೆ ಹೊಡಿತಿತ್ತು, ಯಾವಾಗ ನಾವು ಹೋಗ್ತೀವೋ ಎಲ್ಲವೂ ಭಗವಂತನ ಆಟ. ಸೊ ನಮ್ಮ ದೇಹದ ಆಯಸ್ಸು ಕ್ಷಣಿಕ ಮಾತ್ರ ಎಂಬ ತತ್ವಜ್ಞಾನವನ್ನು ಅರಿಯದ ಮನುಜ ಎಷ್ಟೋ ಜನಕ್ಕೆ ಇದೆ ಸಬ್ಜೆಕ್ಟ್ ಗೊತ್ತಿರಂಗಿಲ್ಲ ಮಾಸ್ಟರ್ಸ್. ಯಾವಾಗ್ಲೂ ಜಂಬದೊಳಗ ಇರ್ತಾರು. ಆ ರೀತಿ ನಾಳೆ ಹಂಗ ಇರ್ತು, ನಾಳೆ ಅಲ್ಲಿ ಹೋಗ್ತೀವಿ. ಖರೆ ನಾಳೆ ಎಂಬ ಪದ ನಮ್ಮ ಜೀವನದಲ್ಲಿ ಬರ್ತಿದೋ ಇಲ್ಲೋ ಅದ್ ಗೊತ್ತಿಲ್ಲ ಮಾಸ್ಟರ್ಸ್. ಯಾವಾಗ ನಮ್ಮ ಪ್ರಾಣ ಪಕ್ಷಿ ಯಾವಾಗ ಒಂದ್ ಸೆಕೆಂಡು ಕೂಡ ನಿಲ್ಲೋದಿಲ್ಲ. ಅಷ್ಟು ಬೇಗ ಹೋಗುವಂತ ಈ ಆಯಸ್ಸಿಗೆ ಬರೀ ಜಂಬದಿಂದ ಹೋರಾಡಿದ್ರೆ ಏನು ಉಪಯೋಗ ಇಲ್ಲ ಮಾಸ್ಟರ್ಸ್. ನಾನು ನನ್ನದೆಂಬ ದುರಾಸೆಯಲ್ಲಿ ಹೋರಾಡುತ್ತಿದ್ದಾನೆ. ಕೇವಲ ಅಲ್ಲಿ ನಾನು, ನಂದು, ನನ್ನ ಆಸ್ತಿ, ನನ್ ಮನೆ, ನಂದು, ಅಂದ್ರೆ ಪ್ರಾಪರ್ಟಿ, ಬರೀ ಕೇವಲ ನಾನು 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 ಅಂತೇಳಿ ನಾವು ಬರೀ ನಮ್ಮದೇ ಹೇಳ್ಕೊತೀವಿ. ಸೊ ಅಲ್ಲಿ ನಾನು ಎಂಬ ಪದವನ್ನ ಬಿಟ್ಟು ಹಾಕ್ಬೇಕು. ನಾನು ಎಂಬ ಪದದ ದುರಾಸೆಯಿಂದ ನಾವೆಲ್ಲರೂ ಹೊರಗೆ ಬರ್ಬೇಕು ಮಾಸ್ಟರ್ಸ್. ಯಾವುದು ನನ್ನದಯ್ಯ? ನೋಡಿ ಮಾಸ್ಟರ್ಸ್, ಯಾವುದು ನನ್ನದು? ನನ್ನ ಉಡುಪು ನನ್ನದಲ್ಲ, ಈ ಹಾಕೊಂಡಂತ ಬಟ್ಟೆ ಕೂಡ ನನ್ನದಲ್ಲ, ನನ್ನ ದೇಹ ನನ್ನದಲ್ಲ, ಈ ಭಗವಂತ ಕೊಟ್ಟಂತ ದೇಹ ಕೂಡ ನನ್ನದಲ್ಲ, ನನ್ನ ಆತ್ಮ ನನ್ನದಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಆತ್ಮ ಆದ್ರೂ ನನ್ನದಿತ್ತಂದ್ರ ಅದು ಕೂಡ ನನ್ನದಲ್ಲ. ಹಾಗಾದ್ರೆ ಯಾವುದು ನನ್ನದಯ್ಯ? ನೋಡಿ ಮಾಸ್ಟರ್ಸ್, ಒಂದು ಸೆಕೆಂಡ್ ವಿಚಾರ ಮಾಡಿ. ಯಾವುದು ನನ್ನದಲ್ಲ. ಈ ಹಾಕೊಂಡಂತ ಉಡುಪು ನನ್ನ ಕೊನೆವರೆಗೂ ಬರುವುದಿಲ್ಲ. ನನ್ನ ದೇಹ ಕೂಡ ನಂದಲ್ಲ, ಅದು ಪರಮಾತ್ಮನದ್ದು. ಅಟ್ಲೀಸ್ಟ್ ಈ ನನ್ನ ದೇಹ ಒಳಗಿರುವಂತ ಆತ್ಮ ಕೂಡ ಅದು ಪರಮಾತ್ಮನದ್ದು. ಈ ದೇಹ ಭಗವಂತ ಹಾಕಿದ ಭಿಕ್ಷೆ ಮಾಸ್ಟರ್ಸ್, ಈ ಆತ್ಮ ಅವಂದು ಮಾಸ್ಟರ್ಸ್, ಆ ಪರಮಾತ್ಮಂದು. ಹಾಗಾದರೆ ಯಾವುದು ನನ್ನದಯ್ಯ? ಯಾವುದು ನಂದಲ್ಲ ಅಂದ್ಮೇಲೆ ನಾವ್ ಯಾಕೆ ಎಲ್ಲದಕ್ಕೂ ನಾನು, ನಂದು ಅಂತೇಳಿ ನಾವೆಲ್ರೂ ಜಗಳ ಮಾಡ್ತೀವಿ ಮಾಸ್ಟರ್ಸ್ ಅಲ್ವಾ? ಯಾವುದು ನನ್ನದಲ್ಲದಿರುವಾಗ ಯಾವುದು ಅದಕ್ಕೆ ಎಲ್ಲದಕ್ಕೂ ನಂದು ಅನ್ನೋದು ಎಲ್ಲಿ ಹೋಗ್ತಿದೆ ಮಾಸ್ಟರ್ಸ್? ಎಲ್ಲವೂ ಪರಮಾತ್ಮನದ್ದು, ನಾವು ಅವನ ಅಂಶಗಳು ಮಾತ್ರ. ನೋಡಿ ಮಾಸ್ಟರ್ಸ್, ಅವನಿಂದ ಸಣ್ಣ ಕಿಡಿಯಾಗಿ ಬಂದಂತ ನಾವೆಲ್ಲರೂ ಅವನ ಅಂಶಗಳು ಮಾತ್ರ. ನಾವು ಎಷ್ಟೋ ಜನ್ಮ ಕಳೆದರೂ ಮತ್ತೆ ಹುಟ್ಟಿ ಬರ್ಬೋದು. ನೋಡಿ ಮಾಸ್ಟರ್ಸ್, ನಾವ್ ಎಷ್ಟೋ ಜನ್ಮ ಹೋಗಿರ್ಬೋದು, ಆದ್ರೆ ಮತ್ತೆ ಹುಟ್ಟಿ ಬರ್ಬೋದು. ಆದರೆ ಅಧ್ಯಾತ್ಮವೆಂಬ ಪದವು ಯಾವಾಗ ಮಾನವನ ಅರಿವಿಗೆ ಬರ್ತದೆಯೋ ಆವಾಗಲೇ ಅವನ ಮೋಕ್ಷಕ್ಕೆ ದಾರಿ. ಎಂತ ಅದ್ಭುತವಾದ ಮಾತಾಡಿದ್ದಾರೆ ನೋಡಿ ಮಾಸ್ಟರ್ಸ್. ನಾವು ಎಷ್ಟೋ ಜನ್ಮ ಅದೇ ಪುರಂದರದಾಸರು ಹೇಳಿದ್ದಾರೆ ಮಾಸ್ಟರ್ಸ್, 84 ಲಕ್ಷ ಕೋಟಿ ಜೀವರಾಶಿನೂ ದಾಟಿ ಬಂತ ಈ ಶರೀರ ನನ್ನದಲ್ಲ. ಹಾಗೆ 84 ಲಕ್ಷ ಜೀವರಾಶಿಲಿ ನಮ್ಮ ಜನ್ಮಗಳು ಎಷ್ಟು ಹೋಗಿದಾವೋ ಮಾಸ್ಟರ್ಸ್ ಅದು ಗೊತ್ತಿಲ್ಲ. ಆದ್ರೆ ನನ್ ಮಾಸ್ಟರ್ಸ್ ಹೇಳೋ ಹಾಗೆ ಯಾವ ಜನ್ಮದಲ್ಲಿ ನೀನು ಆಧ್ಯಾತ್ಮವೆಂಬ ಪದಕ್ಕೆ
ಬರುತ್ತೀಯೋ ಅಂದ್ರೆ ಜ್ಞಾನವೆಂಬ ಪದಕ್ಕೆ ನೀನು ಬರುತ್ತೀಯೋ ಅವಾಗ್ಲೇ ನಿನಗೆ ಮೋಕ್ಷಕ್ಕೆ ದಾರಿ ಅಂತ ಹೇಳಿ ಮಾಸ್ಟರ್ಸ್. ಇನ್ನಾದರೂ ಮೇಲಿದ್ದೀರಿ, ಎಲ್ಲೂ ನಾವು ಎಚ್ಚೆತ್ಕೊಳ್ಳೋಣ ಮಾಸ್ಟರ್ಸ್. ಕತ್ತಲೆ ಎಂಬ ಕಪ್ಪು ದಾರಿಯನ್ನು ಬಿಟ್ಟು ಬೆಳಕೆಂಬ ಸುಂದರ ಪ್ರಪಂಚಕ್ಕೆ ದಾರಿ ಹುಡುಕಿ ನೋಡಿ ಮಾಸ್ಟರ್ಸ್. ಈಗಲಾದ್ರೂ ನಾವು ಆ ಕತ್ತಲೆಂಬ ಪ್ರಪಂಚದಿಂದ ಹೊರಗೆ ಬರೋಣ. ಎಲ್ರೂ ಒಂದು ಸುಂದರವಾದ ಪ್ರಪಂಚಕ್ಕೆ ಭಗವಂತ ನಮ್ನ ಎಲ್ರು ಕರ್ಕೊಂಡು ಹೋಗಿದ್ದಾನೆ ಮಾಸ್ಟರ್ಸ್. ಆ ಬೆಳಕೆಂಬ ಸುಂದರ ಪ್ರಪಂಚಕ್ಕೆ ನಾವೆಲ್ರೂ ಹುಡುಕೋದಕ್ಕೆ ಮೊದಲು ದಾರಿ ಬೇಕು. ದಾರಿನ ಯಾವ ರೀತಿ ಕಂಡ್ಕೋಬೇಕು ಅಂದ್ರೆ, ಕಣ್ಣು ಮುಚ್ಚಿ ನಮ್ಮ ಅಂತರದೊಳಗಿನ ಪರಮಾತ್ಮವನ್ನ ಕಾಣುವುದೇ ನಿಜವಾದ ದಾರಿ. ಬದುಕಿನ ಭವಿಷ್ಯತ್ತನ್ನು ಈಗಿನಿಂದ ವರ್ತಮಾನದಲ್ಲಿ ತಿಳಿಯಬೇಕು. ನೋಡಿ ಮಾಸ್ಟರ್ಸ್, ನಾವೇನ್ ಆಗ್ತೀವಿ, ಹೆಂಗ್ ಆಗ್ತೀವಿ ಇವತ್ತ ತಿಳಿಬೇಕು. ಅದು ಯಾವ್ದ್ರ ಮುಖಾಂತರ? ನಮ್ಮ ಧ್ಯಾನದ ಮುಖಾಂತರ ಮಾಸ್ಟರ್ಸ್. ಅದು ನಿಜವಾದ ಆಧ್ಯಾತ್ಮದ ದಾರಿಯ ಸರಿ. ಇದು ನಮ್ದೆಲ್ಲರದು, ಯಾರು ಪ್ರತಿಯೊಬ್ಬರು ಧ್ಯಾನಿಗಳು ಬಂದಿದ್ದಾರಲ್ಲ ಅವ್ರದೆಲ್ಲರದು ನಿಜವಾದ ಮಾರ್ಗ ಅಂದ್ರೆ ಅದು ಆಧ್ಯಾತ್ಮದ ಮಾರ್ಗ. ಹೊಲಸೆಂಬ ಅಂಶವನ್ನು ಒಳಗಡೆ ಇಟ್ಟುಕೊಂಡು ಸ್ನಾನ ಮಾಡಿ ಶುದ್ಧ ಮಾಡಿದನೆಂದರೆ ಅದು ಮಡಿಯ ಸ್ನಾನವಲ್ಲ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ಹೊಲಸೆಂಬ ಅಂಶವನ್ನು ಒಳಗಡೆ ಇಟ್ಟುಕೊಂಡು, ಅದೇ ಮ್ಯಾಮ್, ಅದೇ ಮಾಸ್ಟರ್ಸ್, ಯಾವ ರೀತಿ ಅಂದ್ರೆ ನಾವು ಬರೀ ಕೆಟ್ಟ ಹವ್ಯಾಸಗಳನ್ನ, ಕೆಟ್ಟ ದುರಭ್ಯಾಸಗಳನ್ನ ನಾವು ಒಳಗಡೆ ಇಟ್ಕೊಂಡು ಸ್ನಾನ ಮಾಡಿ ನಾನು ಶುದ್ಧವಾದ್ನಿ, ಮಡಿಯಾದ್ನಿ ಅಂದ್ರೆ ಅದು ಸ್ಥಾನವಲ್ಲ ಮಾಸ್ಟರ್ಸ್, ಅದು ದೇಹಕ್ಕೆ ಸ್ಥಾನ. ಆದ್ರೆ ಮನಸ್ಸಿನ ಸ್ಥಾನ ಯಾವ ರೀತಿ ಆಗ್ಬೇಕು ಅಂದ್ರೆ, ಅಲ್ಲಿ ಯಾವ ರೀತಿನೂ ಕೆಟ್ಟ ಹವ್ಯಾಸಗಳು, ಯಾವ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ಕೂಡ್ದು ಮಾಸ್ಟರ್ಸ್. ಮನಸ್ಸೆಂಬ ಬುತ್ತಿಯನ್ನು ಲಯಬದ್ಧವಾಗಿ ಇಟ್ಟುಕೊಂಡು ಬೆಳಕೆಂಬ ಆತ್ಮ ಮಾರ್ಗ ಪ್ರಯಾಣಕ್ಕೆ ದಾರಿ ಹುಡುಕಿ ಸಾಗಬೇಕು. ನಾವು ಏನ್ ಮಾಡ್ಬೇಕು ಅಂದ್ರೆ ಮಾಸ್ಟರ್ಸ್, ನಮ್ಮ ಮನಸ್ಸನ್ನ ಆ ಕಡೆ ಈ ಕಡೆ ಹೋಗ್ದಂಗೆ ಅದನ್ನ ಒಂದು ಸ್ಥಿರವಾಗಿ ನಿಲ್ಲಿಸ್ಬೇಕು. ಯಾವ ರೀತಿ ಅಂದ್ರೆ, ಲಯಬದ್ಧವಾಗಿ ನಾವು ಕಣ್ಣು ಮುಚ್ಚಿದಾಗ ಕಾಣೋದು ಕತ್ಲು, ಆದ್ರೆ ಆ ಕತ್ಲಿನೊಳಗೂ ಬೆಳಕೆಂಬ ಪ್ರಪಂಚವನ್ನು ನಾವೆಲ್ಲರೂ ಹುಡುಕಿ ಆ ಮಾರ್ಗ ನಾವು ಹಿಡಿದ್ರೆ ಖಂಡಿತವಾಗ್ಲೂ ನಮ್ಗೆಲ್ಲರಿಗೂ ಮೋಕ್ಷಕ್ಕೆ ದಾರಿ ಮಾಸ್ಟರ್ಸ್. ಕಂಡ ದೇವಸ್ಥಾನಗಳಿಗೆ ಮಡೆ ಸ್ನಾನ ಮಾಡಿ ಭಗವಂತನ ಅಖಂಡ ಆಶೀರ್ವಾದ ಸಿಕ್ಕಿತೆಂದು ಜಂಬದಿಂದ ಹೊರಳಿದರೆ ನೋಡಿ ಮಾಸ್ಟರ್ಸ್, ನಾವು ಅಲ್ಲಿ ಹೋಗ್ತೀವಿ, ತೀರ್ಥಯಾತ್ರೆ ಇಲ್ಲಿ ಹೋಗ್ತೀವಿ, ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಖಂಡಿತವಾಗ್ಲು ಮಾಸ್ಟರ್ಸ್ ನಮ್ಮ ಪಾಪ ಯಾವುದನ್ನು ಕರ್ಗೋದಿಲ್ಲ ಮಾಸ್ಟರ್ಸ್. ಎಲ್ಲರೂ ತಲೆಗ್ತೋಗ್ರಿ. ಯಾಕಂದ್ರೆ ನಾವು ಮಾಡಿದಂತ ಪಾಪ ಕರ್ಮಗಳು ನಾವು ಅನುಭವಿಸ್ಲೇಬೇಕು. ಸೊ ಅದಕ್ಕೆ ಇನ್ನೊಂದು ಮಾರ್ಗ ಅಂದ್ರೆ ಧ್ಯಾನ ಮಾರ್ಗ. ಕಳ್ಕೊಳ್ಳೋಕೆ ಅದು ಇನ್ನೊಂದು ಮಾರ್ಗನೇ ಧ್ಯಾನ ಮಾರ್ಗ. ಅದಕ್ಕೆ ನಾವು ಕಂಡ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಮ್ಗೆ ಆಶೀರ್ವಾದ ಸಿಕ್ತು, ನಾನು ಅಷ್ಟು ದೇವ್ರಿಗೆ ಕಾಣಿಕೆ ಹಾಕಿನಿ, ನನ್ಗೆ ಇಷ್ಟು ನಾನ್ ಭಗವಂತನಿಗೆ ಕಿರೀಟ ಮಾಡಿಸ್ಕೊಟ್ಟೆ, ಅಷ್ಟು ದುಡ್ಡು ಹಾಕಿದೆ, ಇದನ್ ಮಾಡ್ಸಿದ್ ಏನು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ಭಗವಂತನ ಅಖಂಡ ಆಶೀರ್ವಾದ ಸಿಕ್ಕಿತೆಂದು ಜಂಬದಿಂದ ಹೋರಾಡಿದರೆ ಅದು ನಿಮ್ಮ ಅತಿ ದೊಡ್ಡ ಮೂರ್ಖತನವೇ ಸರಿ. ನೋಡಿ ಮಾಸ್ಟರ್, ಅದು ನಮ್ಮ ದೊಡ್ಡ ಮೂರ್ಖತನ. ಎಷ್ಟೋ ಮಂದಿ ಹೇಳ್ತಿದ್ದರು, ನಾ ಅಲ್ಲಿ ಹೋಗಿದ್ನಿ, ಇಲ್ಲಿ ಹೋಗಿದ್ನಿ, ಆ ರೀತಿ ನಾನು ದೇವಸ್ಥಾನಗಳಿಗೆ ರೊಕ್ಕ ಕೊಟ್ನಿ. ಏನೂ ಉಪಯೋಗ ಇಲ್ಲ ಮಾಸ್ಟರ್ಸ್. ನೀವು ಎಷ್ಟೇ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ನೀವು ಪಾಪಗಳನ್ನ ಕಳ್ಕೊಳ್ತೀರಿ ಅಂದ್ರೆ ಅದು ನಮ್ಮ ಅತಿ ದೊಡ್ಡ ಮೂರ್ಖತನವೇ ಮಾಸ್ಟರ್ಸ್. ಹೆಣ್ಣು, ಹಣ್ಣು, ಭೂಮಿ ಈ ಯಾವ ಮಾಯು ಶಾಶ್ವತ ಅಲ್ಲ. ನೋಡಿ ಮಾಸ್ಟರ್ಸ್, ಈ ನನ್ ಮನೆ, ನನ್ ಹೊಲ, ನನ್ ಜಾಗ, ಇದು ನನ್ ಬಂಗಾರ ಮಾಸ್ಟರ್ಸ್, ಯಾವ್ದು ಶಾಶ್ವತ ಅಲ್ಲ. ಆಗ್ಲೇ ಮಾಸ್ಟರ್ಸ್ ಹೇಳಿದಾಗೆ ಈ ಉಡುಪು ನನ್ನದಲ್ಲ, ಈ ದೇಹ ಕೂಡ ನನ್ನದಲ್ಲ. ಹಾಗಾದ್ಮೇಲೆ ಈ ಹೆಣ್ಣು ಅಥವಾ ಈ ಹೊನ್ನು, ಈ ಬಂಗಾರ, ಈ ಭೂಮಿ ಯಾವಾಗ್ಲೂ ನಮ್ ಜೊತೆಗೆ ಬರ್ತದ ಮಾಸ್ಟರ್ಸ್? ಇಲ್ವಲ್ವಾ? ಸೊ ಈ ಯಾವ ಮಾಯು ಶಾಶ್ವತ ಅಲ್ಲ ಮಾಸ್ಟರ್ಸ್. ಶಾಶ್ವತವಾಗಿರುವುದು ನಮ್ಮ ಆತ್ಮದೊಳಗಿನ ಪರಮಾತ್ಮ. ನಮ್ಮಲ್ಲಿ ಯಾವ್ದು ಶಾಶ್ವತ ಅಂದ್ರೆ ನಮ್ಮ ಅಂತರಾತ್ಮದೊಳಗಿನ ಪರಮಾತ್ಮ. ಅವನು ಕಾಣೋದೇ ನಮ್ಮ ನಿಜವಾದ ಗುರಿ, ನಮ್ಮದ ನಿಜವಾದ ತತ್ವ ಅದು ಮಾಸ್ಟರ್ಸ್. ಮನದ ಮುಂದಿನ ಆಸೆಯನ್ನು ಮಾಯ ಮಾಡಿದರೆ ಮಾತ್ರ ಶುದ್ಧೀಕರಿಸಿದಂತೆ ಶುದ್ಧವಾಗುವುದು. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿ ಹೇಳಿದಾರೆ. ಮನದ ಮುಂದಿನ ಆಸೆಯನ್ನು ಅಂದ್ರೆ ನಾವು ಮನಸ್ಸನ್ನ ಇಟ್ಕೊಂಡಿರ್ತೀವಿ, ಆ ರೀತಿ ನಾನ್ ಇರ್ಬೇಕು, ಈ ರೀತಿ ಇರ್ಬೇಕು, ಆ ರೀತಿ ಲಕ್ಸುರಿಯಸ್ ಲೈಫ್ ನಂದಾಗ್ಬೇಕು ಅಂತ. ಆ ಆಸೆನ ನಾವು ತೆಗೆದು ಹಾಕಿ ಅದನ್ನ ಅಲ್ಲಿಂದ ಮಾಯ ಮಾಡಿದರೆ ಯಾವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆಯೋ ಆವಾಗ್ಲೇ ನಾವು ಶುದ್ಧವಾಗುವುದು ಮಾಸ್ಟರ್ಸ್. ಆಂತರಿಕ ಧ್ಯಾನವನ್ನು ಅರಿಯದೆ ದೇಹವೆಂಬ ಮಸ್ತರಕ್ಕೆ ಬಿದ್ದು ಹೊರಳಾಡಿದರೆ ನೋಡಿ ಮಾಸ್ಟರ್ಸ್, ನಮ್ಮ ಅಂತರಂಗದೊಳಗಿರುವಂತ ಧ್ಯಾನವನ್ನ ನಾವು ಅರಿಯದೆ ಹೋದ್ರೆ ಕೇವಲ
ದೇಹವೆಂಬ ಮಸ್ತರಕ್ಕೆ ಬಿದ್ದು ಈ ದೇಹವೆಂಬ ಈ ಕೊಳೆತು ನಾರುವ ಈ ದೇಹಕ್ಕೆ ನಾವು ದಾಸರಾದ್ರೆ ಸೋರುವ ಮುನ್ನವೇ ಹಳಸಿ ದುರ್ವಾಸನೆ ಬರುವ ಮುನ್ನವೇ ನೋಡಿ ಮಾಸ್ಟರ್ಸ್ ಆ ಯಾವ ರೀತಿ ಅಂದ್ರೆ ಬಾಡಿ ಅಂದ್ರೆ ಹೆಣ 1-2 ದಿವಸ ಇಟ್ರೆ ಮುಗಿತು, ಅದ್ರಿಂದ ಸೀಳ್ಕೊಂಡು ಎಲ್ಲಾ ರಕ್ತ ಬರಾಕ್ ಚಾಲು ಹೋಗ್ತೈತಿ ಮಾಸ್ಟರ್ಸ್. ಆಮೇಲೆ ಹಳಸಿ ದುರ್ವಾಸನೆ ಅಂದ್ರೆ ಅದರಿಂದ ಕೆಟ್ಟ ವಾಸನೆ ಬರಾಕ್ ಚಾಲು ಆಗ್ತೈತಿ. ನೋಡಿ ಇಂತ ಕೆಟ್ಟ ದೇಹ, ಇಷ್ಟು ಕೆಟ್ಟ ದುರ್ವಾಸನೆ ಬರುವಂತ ದೇಹ ನಮ್ದು. ಸೊ ಈ ದೇಹಕ್ಕೆ ನಾವ್ ಯಾರು ಮರಳಾಗಬಾರ್ದು. ಇದ್ರ ಬದ್ಲಿ ಆತ್ಮದ ಕದ ತಟ್ಟಿ ಈ ದೇಹ ಸತ್ತು ಹೋಗುವ ಮುಂಚೆ, ದುರ್ವಾಸನೆ ಬರುವ ಮುಂಚೆ ಒಂದು ಸಾರಿ ಆದ್ರೂ ಕಣ್ಣು ಮುಚ್ಚಿ ನಾವು ಆ ಆತ್ಮವನ್ನು ಪರಮಾತ್ಮನನ್ನ ನೋಡಿ ಬಡಿದು ಎಬ್ಬಿಸಿ, ನಮ್ಮ ಒಳಗಿನ ಆತ್ಮದವನ್ನ ಬಡಿದು ಎಬ್ಬಿಸ್ಬೇಕು. ಅಲ್ಲಿ ಶ್ವಾಸ ಎಂಬ 2 ಅಕ್ಷರದ ಪದಕ್ಕೆ ಶಾಶ್ವತವಾಗಿ ನಂಟು ಬೆಳೆಸಿ. ನೋಡಿ ಮಾಸ್ಟರ್ ಎಷ್ಟು ಅದ್ಭುತವಾಗಿದ್ದಾರೆ. 2 ಅಕ್ಷರದ ಶ್ವಾಸ ಎಂಬ 2 ಅಕ್ಷರದ ಪದಕ್ಕೆ ನಾವೆಲ್ಲರೂ ಕಂಟಿನ್ಯೂಸ್ ಆಗಿ ಈ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುವ ಕ್ಷಣಕ್ಕೆ ಮಾತ್ರನು ಅಲ್ಲಿವರೆಗೂ ನಾವು ಧ್ಯಾನ ಬಿಡ್ಕೊಡ್ದು ಮಾಸ್ಟರ್. ಅಲ್ಲಿವರೆಗೂ ನಾವು ಈ ಶ್ವಾಸಕ್ಕೆ ನಾವೆಲ್ಲರೂ ನಂಟು ಹಾಕೊಂಡ್ ಬಿಡ್ಬೇಕು ಮಾಸ್ಟರ್ಸ್. ಈಗ ನಿಮ್ಗೆ ಗೊತ್ತಿಲ್ಲ, ಮದ್ವೆ ಒಳಗ್ ಹೇಳ್ತಿರ್ತಾರು, ಯಾರೋ ಪುರೋಹಿತರು ಗಂಟ ಹಾಕಿ ಶಾಶ್ವತವಾಗಿ ಕೊನೆ ಉಸಿರೊಳಗೂ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಆ ರೀತಿ ನಾವು ನಮ್ಮ ಶ್ವಾಸದ ಗಂಟಿಗೆ ಗಂಟು ಹಾಕೊಂಡ್ರೆ ಖಂಡಿತವಾಗ್ಲೂ ನಾವು ಶಾಶ್ವತವಾಗಿ ಈ ನಂಟನ್ನ ಉಳಿಸ್ಕೋಬಹುದು ಮಾಸ್ಟರ್ಸ್. ಅರಳುವ ಮುನ್ನವೇ ಬಾಡುವ ಮೊದಲೇ ನೋಡಿ ಮಾಸ್ಟರ್ಸ್. ಅರಳುವ ಮುನ್ನವೇ ಅಂದ್ರೆ ಯಾವಾಗ್ಲೂ ನಮ್ಮ ಆಫ್ಟರ್ ಸ್ವಲ್ಪ ಏಜ್ ಆದ್ಕೂಡ್ಲೆ ನಮ್ಗೆ ಯಾವಾಗ ತಿಳುವಳಿಕೆ ಬರ್ತೈತ್ಲ ಅವಾಗ, ಅಥವಾ ಬಾಡುವ ಮೊದ್ಲೇ ಯಾವಾಗ ನಾವು ಬಾಡಿ ಹೋಗಿದ್ದ ಮೊದಲೇ ಪರಮಾತ್ಮನಿಗೆ ಶರಣಾಗಿ ನಾವೆಲ್ಲರೂ ಅರಳುವ ಮುನ್ನವೇ ಭಗವಂತನ ಬಗ್ಗೆ ತಿಳ್ಕೊಂಡು, ಅಥವಾ ಈ ದೇಹ ಬಾಡಿ ಹೋಗುವ ಮುನ್ನವೇ ಅವನ ಬಗ್ಗೆ ಅರಿತುಕೊಂಡು ನಾವೆಲ್ಲರೂ ಶರಣಾಗ್ಬೇಕು ಮಾಸ್ಟರ್ಸ್. ಈ ದೇಹಕ್ಕೆ ಆಯುಷು ಕಮ್ಮಿ, ಆದರೆ ಆತ್ಮಕ್ಕೆ ಸಾವೇ ಇಲ್ಲ ನೋಡಿ ಮಾಸ್ಟರ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದೇಹಕ್ಕೆ ಮಾತ್ರ ಆಯುಸ್ಸು ಕಮ್ಮಿ, ಯಾವಾಗ್ಲೂ ಸೋರುವ ಮನೆ ಆಗಿದೆ. ಯಾವಾಗ್ಲೂ ಬಿದ್ದು ಹೋಗುವಂತ ಈ ದೇಹಕ್ಕೆ ಆಯುಸ್ಸು ಕಮ್ಮಿ, ಆದ್ರೆ ಆ ಆತ್ಮಕ್ಕೆ ಸಾವೇ ಇಲ್ಲ ಎಂಬ ಪದದ ತತ್ವವನ್ನು ತಿಳಿದು ಈ ವಾಕ್ಯವನ್ನ ನಾವೆಲ್ಲರೂ ನೆನ್ಪಿಟ್ಕೋಬೇಕು ಮಾಸ್ಟರ್ಸ್. ಹೆಜ್ಜೆಗೆ ಕೋಲು ಬರುವ ಮುನ್ನವೇ ನೋಡಿ ಮಾಸ್ಟರ್ಸ್, ನಮ್ಮ ದೇಹಕ್ಕೆ ಯಾವಾಗ ಇನ್ನೊಂದು ಕೋಲು ಆಧಾರ ಸ್ತಂಭವಾಗಿ ಯಾವಾಗ ನಾವು ಹಿಡ್ಕೊಂಡು ನಡಿತೇವಲ್ಲ, ಅದಕ್ಕಿಂತ ಮೊದಲೇ ಮುನ್ನವೇ ಬೆಳಕಾಗಿ ಭಗವಂತನಿಗೆ ದಾರಿ ಬೆಳೆಸಿ. ಅಷ್ಟು ಲಗೂಟ ನಾವೇನ್ ಮಾಡ್ಬೇಕು, ನಮ್ಮ ದೇಹಕ್ಕೆ ಇನ್ನೊಂದು ಆಧಾರ ಸ್ತಂಭವಾಗಿ ಕೋಲು ಬರುವ ಮುನ್ನವೇ ನಾವೆಲ್ಲರೂ ಪರಮಾತ್ಮನ ಎಲ್ರೂ ಕಾಣ್ಬೇಕು ಮಾಸ್ಟರ್ಸ್. ಶ್ವಾಸದ ಮಹತ್ವವನ್ನು ಅರಿತು ಇದು ಕೇವಲ ಶ್ವಾಸವಲ್ಲ ಅಥವಾ ಉಸಿರಲ್ಲ ನೋಡಿ ಮಾಸ್ಟರ್ಸ್. ಈ ನಾವು ತಗೊಳ್ಳುವಂತ ಉಚ್ಛ್ವಾಸ ಮತ್ತು ನಿಶ್ವಾಸ ಇದು ಕೇವಲ ಶ್ವಾಸವಲ್ಲ, ಅಥವಾ ಇದು ಉಸಿರಲ್ಲ, ಅಥವಾ ಇದು ವಾಯುವಲ್ಲ. ಇದು ಅದುವೇ ಧ್ಯಾನ. ನಾವು ಯಾವ ರೀತಿ ಅಂದ್ರೆ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಶ್ವಾಸದ ಮೇಲೆ ಗಮನ ಕೊಡ್ತೀವಲ್ಲ, ಹೇಗೆ ಉಚ್ಛ್ವಾಸ ನಿಶ್ವಾಸ 2 ಕ್ರಿಯೆಗಳು ಅಲ್ಲಿ ನಡೀತಾ ಇರ್ತಾವ ಮಾಸ್ಟರ್ಸ್. ಅದು ಯಾವ ರೀತಿ ಕ್ರಿಯೆ ನಾವ್ನ ಅದನ್ನ ಅಬ್ಸರ್ವ್ ಮಾಡ್ಕೊತ ಹೋಗ್ತೀವಲ್ಲ, ಅದುವೇ ನಿಜವಾದ ಧ್ಯಾನ ಮಾಸ್ಟರ್ಸ್. ಧ್ಯಾನಕ್ಕೆ ಉಸಿರಿನ ನಂಟಿದೆ. ಆ ಧ್ಯಾನ ನಾವು ಹಿಡಿಬೇಕು ಅಂದ್ರೆ ಮೊದಲು ಆ ಉಸಿರಿಗೆ ನಾವು ನಂಟು ಬೆಳೆಸ್ಕೋಬೇಕು ಮಾಸ್ಟರ್ಸ್. ಈ ನಂಟು ಭಗವಂತನ ನಂಟಿಗೆ ಕಟ್ಟಬೇಕಿದೆ. ಈ ನಂಟು ಯಾರಿಗೆ ಕಟ್ಟಬೇಕು? ಭಗವಂತ. ಯಾವ ರೀತಿ ಕಟ್ಕೋಬೇಕು? ಅದು ಈ ಉಸಿರಿನ ನಾವು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ತಾ 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 ಅಲ್ಲಿ ನಮ್ಮ ಆತ್ಮವಿನ ಪರಮಾತ್ಮನ ನಾವು ಕಾಣ್ಬೋದು. ಆಮೇಲೆ ಅವನ್ಗೆ ನಾವು ನಂಟು ಹಾಕೋಬಹುದು ಮಾಸ್ಟರ್ಸ್. ಧ್ಯಾನವೆಂಬ ದಾರಿ ಸಾಗಿದಷ್ಟು ನಮಗೆ ಭಗವಂತನ ಬುನಾದಿ ದೊರೆತಿದೆ ನೋಡಿ ಮಾಸ್ಟರ್ಸ್. ಡೈಲಿ ಒಂದ್ ದಿವ್ಸನೂ ತಪ್ಪಲ್ಲಿ ನಾವು ಧ್ಯಾನವನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ನಾವು ಮಾಡ್ತಾ ಹೋದ್ರೆ ನಮಗೆ ಖಂಡಿತವಾಗ್ಲೂ ಭಗವಂತನ ಇರುವಿಕೆಯ ಕುರುಹು ನಮಗೆ ಸಿಗುತ್ತದೆ ಮಾಸ್ಟರ್ಸ್. ಅವನ ಬುನಾದಿ ದೊರೆಯುತ್ತದೆ ಮಾಸ್ಟರ್ಸ್. ಜನ್ಮಗಳು ಎಷ್ಟೇ ಇರಲಿ, ಜನ್ಮಾಂತರಗಳು ಎಷ್ಟೇ ಇರಲಿ, ನಮಗೆ ಮುಂದೆ ಎಷ್ಟೋ ಜನ್ಮಗಳು ಸಿಗ್ಬೋದು ಅಥವಾ ಸಿಗದೇನೆ ಇರಬಹುದು. ಅದು ಮುಖ್ಯವಲ್ಲ, ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ ಮಾಸ್ಟರ್ಸ್. ಈ ಜನ್ಮದಲ್ಲಿ ಆಗ್ಲಿಲ್ಲ, ನೋಡುನ್ ತಗೋಪ ಮುಂದಿನ ಜನ್ಮ ಇದ್ರ ಮಾಡಕ್ ಬರ್ತೈತಿ, ಆ ರೀತಿ ಬೇಡ ಮಾಸ್ಟರ್ಸ್. ಯಾಕಂದ್ರೆ ಈ ಮುಂದಿನ ಜನ್ಮ ಅನ್ನೋದು ನಮಗೆ ಬರ್ತದೋ ಇಲ್ಲೋ ಅದೆಲ್ಲ ನಮ್ಗೆ ಯಾವ್ದನ್ನು ಗೊತ್ತಿಲ್ಲ ಮಾಸ್ಟರ್ಸ್. ಸೊ ಈ ಸಿಕ್ಕಂತ ಈ ಮಾನವ ಜನ್ಮದಲ್ಲೇ ನಾವು ಅದನ್ನ ಉಪಯೋಗ ಮಾಡ್ಕೋಣ ಮಾಸ್ಟರ್ಸ್. ಯಾವ ಜನ್ಮದಲ್ಲಿ ನೀನು ಆಧ್ಯಾತ್ಮದ ರುಚಿಯನ್ನು ಸವಿದು ಮೋಕ್ಷಕ್ಕೆ ಬರುತ್ತೀಯೋ
ಈ ಜನ್ಮದಲ್ಲಿ ಸಿಕ್ಕಂತ ನಮಗೆ ಧ್ಯಾನವನ್ನ ನಾವೆಲ್ರೂ ಮೋಕ್ಷಕ್ಕೆ ಬರುತ್ತೇವೋ ಅದುವೇ ನಿಜವಾದ ನನ್ನ ಈ ಜನ್ಮ. ನೋಡಿ ಮಾಸ್ಟರ್ ಎಷ್ಟು ಅದ್ಭುತವಾಗಿದ್ದರು. ಯಾವ ಜನ್ಮದಲ್ಲಿ ನೀನು ಆಧ್ಯಾತ್ಮದ ರುಚಿಯನ್ನು ಸವಿದು ಈ ಮೋಕ್ಷಕ್ಕೆ ಬರುತ್ತೆಯೋ ಅದುವೇ ನಮ್ಮೆಲ್ಲರದು ನಿಜವಾದ ಜನ್ಮ ಅಂತಿದ್ದಾರೆ ಮಾಸ್ಟರ್ಸ್. ಅಹಂಕಾರವನ್ನು ಮುಡಿಗೇರಿಸಿಕೊಂಡು ನಾನೇ ಎಲ್ಲವೆಂಬ ಮೋಹಕ್ಕೆ ಒಳಗಾಗದೆ. ನೋಡಿ ಮಾಸ್ಟರ್ಸ್, ಎಷ್ಟೋ ಮಂದಿ ಅಹಂಕಾರ ಒಳಗ ಇರ್ತಾರೋ. ಬರೀ ಅಹಂಕಾರ, ಎಲ್ಲಿ ಹೋದ್ರೆಲ್ಲ ಅಹಂಕಾರ, ತಮ್ಮ ದೊಡ್ಡಸ್ತಿಕೆ ಹೇಳ್ಕೋದು, ತಾವೇ ಗ್ರೇಟ್ ಅನ್ಕೋದು. ಈ ಅಹಂಕಾರದಿಂದ ನಾವೆಲ್ಲರೂ ಹೊರಗೆ ಬರ್ಬೇಕು ಮಾಸ್ಟರ್ಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದ್ ಊರಲ್ಲಿ ಒಬ್ರು ಅಖಂಡ ಧ್ಯಾನ ಇರ್ತಾರೆ ಮಾಸ್ಟರ್ಸ್. ಅವರು ಎಲ್ಲ ಅಭ್ಯಾಸಗಳನ್ನ ಮಾಡಿ ಒಬ್ರು ಗ್ರೇಟ್ ವಿದ್ವಾಂಸರಾಗಿರ್ತಾರೆ ಮಾಸ್ಟರ್ಸ್. ಅಂದ್ರೆ ಮಠಾಧೀಶರು ಒಬ್ರು ಇರ್ತಾರೆ. ಅವರು ಒಂದು ಕಡಿಮೆ ಕುತ್ಕೊಂಡಿರ್ತಾರೆ. ಅವಾಗ ಎಷ್ಟೋ ಜನ ಅವ್ರನ್ನ ಸಾಯಂಕಾಲ ಆದ್ಕೂಲೆ ಬಂದು ಭೇಟಿ ಮಾಡಿ ಹೋಗ್ತಿರ್ತಾರು. ಅಪ್ಪಾರ ಹಿಂಗ್ರಿ, ಅಪ್ಪಾರ ಹಂಗ್ರಿ ಅಂತ ಹೇಳಿ ಎಲ್ರು ಅವ್ರ ಹಿತವಚನ ಕೇಳಿ ಎಲ್ರು ತುಂಬಾ ಆನಂದವಾಗಿರ್ತಾರೆ ಮಾಸ್ಟರ್ಸ್. ಆದ್ರೆ ಒಂದಿನ ಒಬ್ರು ಬಂದು ಆ ಊರಿನ ಹಿರಿಯರು ಬರ್ತಾರೆ, ಕೇಳ್ತಾರೆ, ಏನ್ ಅಪ್ಪಾರ ನಿಮ್ದಿದ್ ಎಂತದ್ ಲೈಫ್ ರೀ, ಹೆಂಡ್ತಿಲ್ಲ, ಮಕ್ಳಿಲ್ಲ, ಏನಿಲ್ಲ, ನೀವ್ ಹೆಂಗ್ ಇರ್ತೀರಿ, ಇದ್ ನಿಮಗ್ ಲೈಫ್ ಬೋರ್ ಆಗಂಗಿಲ್ಲೇನ? ನಾನ್ ನೋಡ್ರಿ ಎಷ್ಟು ಸುಖವಾಗಿದ್ದೇನು, ನನ್ ಹೆಂಡ್ತಿದ್ದಾಳು, ನನ್ನ ಅವ್ವದಾಳು, ನಂಗ್ ಮಕ್ಳಿದ್ದಾರು, ನಂಗೆ ಯಾವ್ದು ಚಿಂತಿಲ್ಲ ರೀ, ನಾನ್ ಸುಖವಾಗಿದ್ದೀನಿ ಅಂತ ಹೇಳ್ತಾರು. ಅದಕ್ಕೆ ಅಪ್ಪಾರ ಹೇಳ್ತಾರು, ಯಾವ ರೀತಿ ಸುಖವಾಗಿದ್ದೀಪ ನೀನ? ಇಲ್ಲ ಅಪ್ಪಾರ, ನಾ ತುಂಬಾ ಖುಷಿಯಾಗಿದ್ದೇನ್ರಿ. ಅವ್ರು ಯಾರು ನನ್ನನ್ ಇರಂಗಿಲ್ಲ ರೀ, ನನ್ನ ಅಷ್ಟು ಪ್ರೀತಿ ಮಾಡ್ತಾರಿ, ನನ್ನ ಅಷ್ಟು ಕಾಳಜಿಯಿಂದ ನೋಡ್ಕೋತಾರಿ ಅಂತ ಹೇಳ್ತಾರೆ. ಅದಕ್ಕ ಆಯ್ತಪ್ಪ, ಹಂಗ್ ನೋಡುನು, ಇದೊಂದ್ ಪಂದ್ಯನ ಕಟ್ಟುನು, ಇದ್ರಲ್ಲಿ ಯಾರ್ ಗೆಲ್ತಾರ ನೋಡುನು. ಅವಾಗ ಅವ್ನ್ ಹೇಳ್ತಾನು, ಆಯ್ತಪ್ಪಾರ, ಪಂದ್ಯ ಕಟ್ಟುದಾದ್ರ ಕಟ್ಟುನುರಿ, ನಾನೇನಾದ್ರೂ ಸೋತ್ರೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಾನ್ ನಿಮಗೆ ಶಿಷ್ಯನಾಗಿ ನಿಮ್ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪಾರ ಹೇಳ್ತಾರು, ಆಯ್ತಪ್ಪ, ನಾನೇನಾದ್ರೂ ಸೋತ್ರೆ ಈ ಸನ್ಯಾಸ ಬಿಟ್ಟು ನಾನು ಸಂಸಾರಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಸೊ ಆಯ್ತಂತ ಅವ್ರ ಕಿವಿಯಲ್ಲಿ ಅಪ್ಪಾರ ಒಂದ್ ಗುಟ್ಟು ಹೇಳ್ತಾರೆ, ಈ ರೀತಿ ನೀನ್ ನಡ್ಕೋ, ಆಮೇಲೆ ನಾನು ನಿಂಗೆಲ್ಲ ವಿವರಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಅಂತ ಆಕೈತಿ. ಎಲ್ರು ಜನ ಕೊಡಿಸ್ತಾರು. ಆಯ್ತು. ಈ ಸಾಯಂಕಾಲ ಆಗೋದ್ರೊಳಗಾಗಿ ಅವರು ಡೆತ್ ಆಗ್ತಾರೆ. ಅಂದ್ರ ಅವ್ರ ಊರಿನ ಹಿರಿಯರು ಡೆತ್ ಅಂದ್ರೆ ಯಾವ ರೀತಿ ಅಂದ್ರೆ, ಅವ್ರ ಅಪ್ಪಾರು ಒಂದ್ ಬೀಜ ಕೊಟ್ಟಿರ್ತಾರೆ ಅವ್ರಿಗ್ರಿ. ನೀರೊಳಗ್ ಹಾಕಿ ಕುಡಿದ್ರೆ ದೇಹವೆಲ್ಲ ಸ್ತಬ್ಧ ಆಗ್ತೈತಿ, ಕರೆ ಮನಸ್ಸು ಆಕ್ಟಿವ್ ಇರ್ತೈತ್ರಿ. ಅವ್ರ ಏನ್ ಮಾತಾಡ್ತಾರ ಅದ್ ಕೇಳುದಂತಂದ್ರ ಅದು ನಾಟಿ ಔಷಧ ಕೊಟ್ಟಿರ್ತಾರೆ. ಆಯ್ತು, ಮನೆಗ್ ಕರ್ಕೊಂಡ್ ಹೋಗ್ತಾರು. ಅವ್ರೆಲ್ಲಾ ಹೆಂಡತಿ ಮಗಳು ಎಲ್ರು ಅಳಾಕ್ ಶುರು ಮಾಡ್ತಾರು, ಬಿಟ್ಟು ಹೋದ್ರು ಅಂತೇಳಿ. ಊರಿನ ಜನ ಎಲ್ಲಾ ಕೂಡ್ತಾರ್ರಿ. ಆಮೇಲೆ ಆ ಊರಿನ ಹಿರಿಯರು ಅಪ್ಪ ಅವ್ರು ಬರ್ತಾರ, ಅಂದ್ರೆ ಸ್ವಾಮಿಗಳವ್ರು ಬರ್ತಾರು. ಆಮೇಲೆ ಎಲ್ರು ಹೇಳ್ತಾರು, ಇವ್ ತೀರ್ಕೊಂಡ್ರಿ, ಹಿಂಗಾಯ್ತು ಹಂಗಾಯ್ತು ಅಂತೇಳಿ. ಆಮೇಲೆ ಬಾತ್ ಹಾಕುಲೆ ಅವ್ರ ಅಪ್ಪಾರ್ ಹೇಳ್ತಾರು, ಹಾಗಿದ್ರೆ ನೋಡಮ್ಮ, ನನ್ನ ಹತ್ರ ಒಂದು ಔಷಧಿ ಇದೆ, ಇದು ಔಷಧಿಯಿಂದ ನಾನು ಇವ್ರನ್ನ ಬದುಕಿಸ್ಬೋದು, ಮತ್ ನೀವೆಲ್ಲ ಅಂತಂದ್ರ ನಾನು ಇವ್ರನ್ನ ಬದುಕಿಸ್ತೇನೆ ಅಂತ ಅವ್ರು ಹೇಳ್ತಾರೆ, ಆ ಊರಿನ ಅಜ್ಜರು. ಅದಕ್ಕ ಅವ್ರು ಏನ್ ಹೇಳ್ತಾರು, ಆಯ್ತು ಹಾಗ್ ಮಾಡ್ರಿ ಅಪ್ಪಾರಿ, ಅವ್ರನ್ನ ಬದುಕಿಸ್ಕೊಡ್ರಿ ಅಂತೇಳಿ. ಕರೆ ಒಂದ್ ಷರತ್ತಮ್ಮ, ಏನು ಅಂತಂದ್ರ, ಈ ದಿವ್ಯ ಬೇರನ್ನ ಹಾಕಿದಂತ ನೀರು ಯಾರು ಕುಡಿತಾರೋ ಅವ್ರ ಪ್ರಾಣ ಪಕ್ಷಿ ಇವ್ರಿಗೆ ಹೋಗಿ ಇವ್ರು ಹೇಳ್ತಾರೋ, ಮತ್ತೆ ಈ ನೀರನ್ನ ಯಾರು ಕುಡಿತಾರೋ ಅವ್ರು ಸಾವನ್ನಪ್ಪಬೇಕು ಅಂತ ಹೇಳ್ತಾರು. ಅವಾಗ ಈ ಮಲ್ಕೊಂಡಂತ ವ್ಯಕ್ತಿ ಹೇಳ್ತಿತಾನ, ನೋಡು ನನ್ ಹೆಂಡತಿ ಎಷ್ಟು ಇದ್ದಳು, ಆಕಿ ಮಾತ್ ತಪ್ಪೋದಿಲ್ಲ, ಆಕಿ ಕುಡ್ದು ನನ್ನ ಜೀವ ಉಳಿಸ್ತಾಳು ಅನ್ನೋ ಥಾಟ್ ಅವ್ರಲ್ಲಿ ಇರ್ತದೆ. ಆಮೇಲೆ ಅವ್ರ ಹೆಂಡತಿ ಹೇಳ್ತಾಳು, ಇಲ್ಲ ಅಪ್ಪಾರ, ನನಗ್ ಆಗುದಿಲ್ರಿ, ಯಾಕಂದ್ರೆ ನನಗಿನ್ನೂ ಮಕ್ಳಿದ್ದವು, ಅವ್ರ ಬಗ್ಗೆ ನಾನು ಎಜುಕೇಶನ್ ಬಗ್ಗೆ ನೋಡ್ಬೇಕು, ಅವ್ರದ್ದೆಲ್ಲ ನಾನ್ ಮಾಡ್ಬೇಕು. ಸೊ ಅದಕ್ಕ ಈ ನೀರ್ ನನಗ್ ಕುಡಿಯಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಅವ್ರವ್ವನ್ ಕೇಳ್ತಾರ, ಅಮ್ಮ ನೀನಾದ್ರೂ ಈ ನೀರನ್ ಕುಡಿದು ಈ ನಿನ್ನ ಮಗನ ಬದುಕಿಸ್ಬೋದು ಅಮ್ಮ ಅಂತ ಹೇಳ್ತಾರು. ಅದಕ್ಕೆ ಅವ್ರವ್ವ, ಇಲ್ಲಪ್ಪ, ನನಗ ಇನ್ನು 2 ಮೊಮ್ಮಕ್ಕಳದವು, ಅದ್ರ ಮದ್ವಿದೆಲ್ಲಾ ಮಾಡುದೈತಿ, ಸೊ ನನಗ ಆಗಂಗಿಲ್ಪ ಅಂತ ಅಜ್ಜಿನ ಹೇಳ್ತಾರು. ಆಗ ಮಕ್ಕಳನ್ನ ಕರೆದು ಹೇಳ್ತಾರು, ನೀವಿಬ್ರು ಆದ್ರೂ ಈ ನೀರನ್ನ ಕುಡಿದು ನೀವು ಸತ್ ಹೋಗಿ ನಿಮ್ಮ ಅಪ್ಪನ ಬದುಕಿಸ್ಬೋದು ಅಂತ ಹೇಳ್ತಾರು. ಅವಾಗ ಅವ್ರಿಬ್ರು ಮಕ್ಳು, ಇಲ್ಲ ಅಪ್ಪ, ನಾವಿನ್ನು ಬಾಳ್ ಬೆಳಿಬೇಕು, ಓದ್ಬೇಕು, ನಮ್ ಕೈಲಿ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಹೇಳ್ತಾರ, ಅಜ್ಜ ಆಯ್ತಪ್ಪ, ಇನ್ನೇನು ಮಾಡಕ್ ಬರೋದಿಲ್ಲ, ಸೊ ಏನನ್ನ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರು. ಅವಾಗ ಹೋಗುವಾಗ ಏನ್ ಆಗ್ತೈತಿ, ಆ ಮಂಚನ ತಗೊಂಡ್ ಹೋಗುವಲ್ಲಿ ಆ ಮನೆಯ ಬಾಗ್ಲು ಬಹಳ ಸಂದಿರ್ತದೆ ಮಾಸ್ಟರ್ಸ್. ಅವಾಗ ಅಪ್ಪರ್ ಹೇಳ್ತಾರು, ಇದು ಮನೆ ಬಾಗ್ಲು ಹೊಡೀರಿ, ಆಮೇಲೆ ಮಂಚದೊಳಗಿದ್ದ ವ್ಯಕ್ತಿನ ಹೊರಗ್ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಾರು. ಅವಾಗ ಅವ್ರ ಏನ್ ಹೇಳ್ತಾರ, ಇಲ್ಲಪ್ಪ, ಮನಿ ಬಾಗ್ಲ ಹೊಡ್ಯಾಕ್ ಹೋಗ್ಬೇಡ್ರಿ, ಬೇಕಾರ ನನ್ ಗಂಡನ್ ಕೈಕಾಲ್ ಮುರಿ ಕರ್ಕೊಂಡ್ ಹೋಗ್ರಿ,
ಹೆಂಗಾರು ಸತ್ತಾನು ಮತ್ತ ಮುರಿದು ಹೋದ್ರ ಯಾರ್ ರಿಪೇರಿ ಮಾಡ್ಸೋರು ಅಂತ ಹೇಗೆ ಸರ್. ಇದೆಲ್ಲಾ ಕೇಳಿ ಗಂಡ ಎದ್ ಕುತ್ಕೋತಾನೆ. ಅವಾಗ ಎಲ್ರಿಗೂ ಶಾಕ್ ಆಗ್ತೈತಿ. ನಿಜಾಂಶ ಅಂದ್ರೆ ನೋಡಿ ಮಾಸ್ಟರ್ಸ್, ನಮ್ ಜೊತೆಗೆ ಯಾರು ಬರುದಿಲ್ಲ. ನಾವು ಬರೋವಾಗ ಒಬ್ರೆ, ಹೋಗುವಾಗ ಒಬ್ರೆ. ನಾವ್ ಯಾರನ್ನು ಅತಿಯಾಗಿ ಪ್ರೀತಿ ಮಾಡು, ಯಾರನ್ನ ಅತಿಯಾಗಿ ನಂಬ್ರು, ನಮಗೆ ಅವರಿಂದ ಸಿಗೋದು ದುಃಖ ಮಾತ್ರ. ಅದಕ್ಕೆ ಹೇಳ್ತಾರೆ ಮಾಸ್ಟರ್ಸು, ಸೊ ನಮ್ಮ ಆತ್ಮೊಳಗಿನ ಪರಮಾತ್ಮನ ನಾವು ಕಾಣ್ಬೇಕು ಅಂತೇಳಿ. ಅವರು ತಪ್ಪಾಯ್ತು ಅಪ್ಪ, ನೀವ್ ಹೇಳಿದ ಮಾತಿ ಕರಿ ಅಂತ ಅವ್ರ ಶಿಷ್ಯರಾಗಿ ಹೋಗ್ತಾರೆ. ಹಾಗೆ ನಮ್ಮ ಅಹಂಕಾರ, ನಾನೇ ಎಲ್ಲ, ನಂದೇ ಎಲ್ಲ ಅನ್ನೋರ್ಗೆ ಇದೊಂದು ಪಾಠ ಮಾಸ್ಟರ್ಸ್. ಸೊ ಅದಕ್ಕೆ ಈ ಮೋಹಕ್ಕೆ ನಾವ್ ಯಾವಾಗ್ಲೂ ಒಳಗಾಗ್ಬಾರ್ದು. ನಾನು, ನಂದು, ಇದೆಲ್ಲ ನನ್ ಪ್ರಪಂಚ, ನನ್ನವರು, ಯಾರು ನಮಗ್ ಕೊನೆಗಾಗೋದಿಲ್ಲ ಮಾಸ್ಟರ್ಸ್. ಅದಕ್ಕೆ ಧರ್ಮಕ್ಕೆ ಸೀಮಿತವಾಗಿ ಎಲ್ಲವನ್ನು ಪರಮಾತ್ಮನ ಸ್ವರೂಪವಾಗಿ ನೋಡು. ನೋಡಿ ಮಾಸ್ಟರ್ಸ್, ನಾವೆಲ್ರು ಯಾವ ರೀತಿ ಅಂದ್ರೆ ಪರಮಾತ್ಮನ ಸ್ವರೂಪವಾಗಿ ನೋಡ್ಬೇಕು. ಯಾರಲ್ಲೂ ಕೆಟ್ಟ ಅಥವಾ ಒಳ್ಳೆದನ್ನ ಜಡ್ಜ್ ಮಾಡ್ಕೊಡ್ದು. ನಾವೆಲ್ರು ಒಂದೇ ಹಾದಿನ ತುಳಿಬೇಕು. ಅದು ಯಾವ ಹಾದಿ ಅಂದ್ರೆ ಧ್ಯಾನದ ಹಾದಿ. ನಮ್ಮ ಅಹಂಕಾರವನ್ನು ಸುಟ್ಟು ಬಿಡಬೇಕು ಮಾಸ್ಟರ್ಸ್. ನಮ್ಮ ಅಹಂಕಾರದಿಂದ ನಾವೇನನ್ನು ಸಾಧನೆ ಮಾಡಕ್ಕಾಗೋದಿಲ್ಲ ಮಾಸ್ಟರ್ಸ್. ಎಲ್ಲವನ್ನು ಪರಮಾತ್ಮ ಸ್ವರೂಪವಾಗಿ ನೋಡು. ಅದುವೇ ನಿಜವಾದ ದಾರಿ, ನಮ್ಮೆಲ್ಲರದು ಮಾರ್ಗ, ನಮ್ಮೆಲ್ಲರದು ಗುರಿ, ನಮ್ಮೆಲ್ಲರದು ನಿಜವಾದ ತತ್ವ ಅಂದ್ರೆ ಅದೊಂದೇ. ಅದುವೇ ನಿಜವಾದ ಬದುಕು, ಅದುವೇ ನಿಜವಾದ ಸತ್ಯ ಧರ್ಮ. ನಾವೆಲ್ಲರೂ ನಿಜವಾಗಿ ಬದುಕೋದು ಇದೇ ಬದುಕನ್ನ, ಅಥವಾ ಇದೇ ನಿಜವಾದ ನಮ್ಮ ಸತ್ಯ ಧರ್ಮ. ಇದೊಂದ್ ಬಿಟ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ ಮಾಸ್ಟರ್. ಸೊ ನಮ್ಮ ಕಡೆಗಾಣದಲ್ಲಿ ನಾವು ಕಾಣ್ಬೇಕಾದದ್ದು, ನಾವು ನೋಡ್ಬೇಕಾದದ್ದು ನಮ್ಮ ಆತ್ಮದೊಳಗಿನ ಪರಮಾತ್ಮನ್ನ. ಸೊ ಕಂಟಿನ್ಯೂಸ್ ಆಗಿ ನಾವೆಲ್ಲರೂ ಧ್ಯಾನವೆಂಬ ಹಾದಿನ ತುಳಿತಾ ಬಂದ್ರೆ ಇಂದಿಲ್ಲ ನಾಳೆ ನಮ್ಮನ್ನು ಭಗವಂತ ಎತ್ತರಕ್ಕೇರಿಸ್ತಾನೆ. ಒಮ್ಮೆ ನಾವು ಭಗವಂತನಿಗೆ ದಾಸರಾದ್ರೆ ಮುಗೀತು, ಆ ಭಗವಂತ ನಮ್ನ ಎಂದೂ ಕೈ ಬಿಡೋದಿಲ್ಲ ಮಾಸ್ಟರ್. ಸೊ ನಾವೆಲ್ಲರೂ ಎಷ್ಟೋ ಯುವಕರಿಗೆ ಅಥವಾ ಯುವತಿಯರಿಗೆ ಈ ಪ್ರಪಂಚದಲ್ಲಿ ಈ ಕೆಟ್ಟ ಆಮಿಷಕ್ಕಾಗಿ ಒಳಗಾಗಿರುವಂತ ಅವ್ರೆಲ್ರು ನಾವು ಹೊರಗ್ ಕರ್ಕೊಂಡ್ ಬರ್ಬೇಕು. ಹೊರಗ್ ಕರ್ಕೊಂಡ್ಬಂದು ಅವ್ರನ್ನೆಲ್ಲರನ್ನು ಧ್ಯಾನದ ದಾರಿಯಲ್ಲಿ ನಾವೆಲ್ಲರೂ ಸಾಗಿಸ್ಬೇಕು ಮಾಸ್ಟರ್ಸ್. ಇದು ಪ್ರತಿಯೊಬ್ಬರಿಗೂ ಭಗವಂತ ನಮಗ್ ಕೊಟ್ಟಂತ ಅವಕಾಶ. ನಾವೆಲ್ಲರೂ ಇದನ್ನ ಉಪಯೋಗ ಮಾಡೋ ಮಾಸ್ಟರ್ಸ್. ಮ್ಯಾಮ್ ಮುಗಿತ್ರಿ? ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್. ಬಹಳ ಸುಂದರವಾಗಿ ಹೇಳಿದ್ರಿ. ಅದಕ್ಕೆ ಒಂದು ಕಥೆಯನ್ನು ಕೂಡ, ಅರ್ಥಪೂರ್ಣವಾದ ಕಥೆಯನ್ನು ಹೇಳಿದ್ರಿ. ಟೋಟಲ್ ಒಂದು ಅರ್ಥ ಹೇಳ್ಬೇಕು ಅಂದ್ರೆ, ನಾವು ಪ್ರಾಪಂಚಿಕ ಆದ ಮೋಹಕ್ಕೆ ಬಲಿ ಆಗ್ತೀವಿ. ಅದರಿಂದ ನಮ್ಮತನವನ್ನು ನಾವು ಕಳ್ಕೊಳ್ತೀವಿ. ಹಾಗಾಗಿ ನಮ್ಮ ಒಂದು ಕತ್ತಲೆಯಿಂದ ಹೊರಗೆ ಬರಬೇಕು, ಅಥವಾ ನಮ್ಮೊಳಗಿನ ಪರಮಾತ್ಮನ ನೋಡ್ಬೇಕು ಅಂದ್ರೆ, ಬೆಳಕೆಂಬ ಸುಂದರವಾದ ಪ್ರಪಂಚಕ್ಕೆ ನಾವು ಹೋಗ್ಬೇಕು ಅಂದ್ರೆ ಧ್ಯಾನ ಒಂದೇ ಇದಕ್ಕೆ ಸೂತ್ರ. ಜ್ಞಾನದಿಂದ ಮುಕ್ತಿ ಅನ್ನುವಂತ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು ನಿಮಗೆ. ನಂದೊಂದು ಪ್ರಶ್ನೆ ಮೇಡಮ್, ವಿಡಿಯೋ ಆನ್ ಮಾಡ್ಕೊಳ್ರಿ ಬೇಕಾದ್ರೆ. ಮೇಡಮ್, ನನ್ನ ಪ್ರಶ್ನೆ ಅಂದ್ರೆ, ನಮ್ಗೆ ನೀವ್ ಹೇಳಿದ್ರಿ 3 ವರ್ಷ ಆಯ್ತು ಧ್ಯಾನಕ್ಕೆ ಬಂದು, ಮತ್ತೆ ಬಂದ ದಿನನೇ ಗೌತಮ ಬುದ್ಧರ ದರ್ಶನ ಆಯ್ತು ಅಂತ. ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೆ ನೀವು ಕೆಲವು ಪುಸ್ತಕಗಳನ್ನು ಎಲ್ಲ ಬರೆದಿದ್ದೀನಿ ಅಂತ ಹೇಳಿದ್ರಿ. ನೀವ್ ಹೆಂಗೆ, ಯಾರ ಪ್ರೇರಣೆ, ಅಥವಾ ನಿಮ್ ಕುಟುಂಬದಲ್ಲಿ ಯಾರು ಧ್ಯಾನಿಗಳಿದ್ದಾರೆ ಮೇಡಮ್? ಎಷ್ಟು ಅದ್ಭುತ ಅನ್ಸುತ್ತೆ ನಿಮ್ಮೊಂದು. ಹೆಂಗೆ ಪ್ರೇರಣೆ ಆಯ್ತು ಮೇಡಮ್? ಒಂದ್ ದಿವ್ಸ ಯೂಟ್ಯೂಬ್ ನೋಡ್ಕೊತ ಕೂತಿದ್ನಿರಿ. ಅವಾಗ PMS ರೋಗಿಂದ ಒಬ್ಬರದು ಅಡ್ವರ್ಟೈಸ್ಮೆಂಟ್ ನೋಡಿದ್ನಿರಿ. ಏನಂತಂದ್ರ ಅವರು ನಂಗೆ ಧ್ಯಾನದಲ್ಲಿ ಆಂಜನೇಯ ಸ್ವಾಮಿ ಅಮೃತವನ್ನು ಕುಡ್ಸಿರುವಂತ ಒಂದ್ ಟಾಪಿಕ್ ಇತ್ರಿ. ಆ ಟಾಪಿಕ್ ನೋಡ್ಕೊಳ್ಳೆ ನನಗೆ ಎಲ್ಲಿ ಸಿಟ್ಟು ಬತ್ತು, ಏನ್ ಬತ್ತೋ ಗೊತ್ತಾಗ್ಲಿಲ್ಲ. ಯಾವ ರೀತಿ ಭಗವಂತ ಇವ್ರಿಗೆ ಹೇಗ್ ಅಮೃತ ಕುಡ್ಸಿದ ಅಂತೇಳಿ ಇಷ್ಟ ತಲೆಗೇರ್ಸ್ಕೊಂಡ್ರಿ. ಯಾಕಂದ್ರೆ ನನಗ್ ಸಣ್ಣಾಗಿತ್ತಂತ ಆಸೆ, ನಾ ಭಗವಂತನ್ ನೋಡ್ಬೇಕು ಅಂತ ಬಹಳ ಆಸೆ ಐತ್ರಿ. ಹಾಗಾಗಿ ಅಲ್ಲಿ ಧ್ಯಾನ ಸೆಂಟರ್ ಕಾಲ್ ಮಾಡಿದ್ನಿರಿ. ಯಾಕೆ ನೀವು ಸುಳ್ಸುಳ ಹಿಂಗ್ ಈ ತರ ಹೇಳ್ತೀರಿ, ಭಗವಂತ ಏನ ಆಟಿಕೆ ಸಾಮಾನ್ಯ ಸಿಗ್ತಾನೇನ ಅಂತೆ. ಪಾಪ ಟಿ ನಾಗರತ್ನ ಮೇಡಮ್ ಅಂತೇಳಿ ಅವ್ರು ಇಷ್ಟು ಬೇದ್ನಿರಿ. ಯಾಕೆ ಸುಳ್ಸುಳ ಸುದ್ದಿ ಹಾಕ್ತೀರಿ ನೀವು? ಖಂಡಿತವಾಗ್ಲು ಇದು ಸತ್ಯ, ಇದೆಲ್ಲ ಪಾಸಿಬಲ್ ಅಂತ ಹೇಳಿ ಅವ್ರಿಗೆ ಅರ್ಧ ತಾಸು ಬೇದ್ನಿರಿ. ಆಮೇಲೆ ಅವ್ರ ಜೊತೆ ಏನು ಮಾತಾಡ್ಲಿಲ್ರಿ. ಇಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ನಿಮಗ್ ಡೌಟ್ ಕ್ಲಿಯರ್ ಆಗ್ಬೇಕಂದ್ರ ನೀವು ಬೇಕಾದ್ರೆ ಧ್ಯಾನಮ್ಮ ನೋಡ್ರಿ, ನಿಮಗ್ ಗೊತ್ತಾಗ್ತೈತಿ ಅಂತ ಹೇಳಿದ್ರು. ಆಯ್ತು ಮೇಡಮ್, ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದ್ನಿರಿ. ಈ ರೀತಿ ಕಣ್ ಮುಚ್ಕೋರಿ, ಉಸಿರಾಟ ಮೇಲೆ ಗಮನ ಕೊಡ್ರಿ, ಅಷ್ಟೇ ಸಾಕ್ರಿ, ಬೇರೆ ಏನು ಬೇಡ ಅಂತಂದ್ರು. ಮಾಡೇ ಬಿಡುನು ಅಂತೇಳಿ ಎಕ್ಸಾಕ್ಟ್ ಆಗಿ 7 ಗಂಟೆ ಕೂತಿದ್ನಿರಿ.
7:05 ಅಂದ್ರೆ ಕಣ್ ಬಿಟ್ನಿರಿ. ಅಲ್ಲಿ ಎಷ್ಟು ಅದ್ಭುತವಾದ ಅಂತಂದ್ರೆ ಆಕ್ಚುಲಿ ಸಾಕ್ಷಾತ್ ಬುದ್ಧ ಅವ್ರನ್ನ ನೋಡಿದ್ನಿರಿ. ಅವ್ರು ಒಂದು ದೊಡ್ಡ ಮರದ ಕೆಳಗೆ ಧ್ಯಾನ ಮಾಡುತ್ತಿದ್ರು. ಅದು ಯಾವ ರೀತಿ ಧ್ಯಾನ ಅಂದ್ರೆ ಅವ್ರು ಉಸಿರಿ ಒಳಗ್ ಹೋಗೋದು ಮತ್ತು ಹೊರಗ್ ಬರೋದಲ್ಲಿ ಬೆಳಕಿತ್ತು ಮೇಡಮ್. ಆ ರೀತಿ ನಂಗೆ ತೋರ್ಸ್ಕೊಟ್ರು, ಈ ರೀತಿ ಧ್ಯಾನ ನಿಂದ ಆಗ್ಬೇಕು ಅಂತೇಳಿ. ಮೈಯೆಲ್ಲ ರೋಮಾಂಚನ ಆಯ್ತು. ಆಮೇಲೆ ನನಗವ್ರು ಬುದ್ಧ ಅನ್ನೋದು ಗೊತ್ತಿರಾಕಿಲ್ಲ ಮೇಡಮ್. ಆಮೇಲೆ ಅವಾಗ್ಲೇನೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ನಿರಿ. ಮ್ಯಾಮ್ ಈ ರೀತಿ ನಂಗೆ ಅನುಭವ ಆಯ್ತ್ರಿ, ಇಷ್ಟ ಯಾಕ ಹಂಗ ಆಯ್ತು ಕೂತಾಗ್ಲ ಮೈಯೆಲ್ಲ ನಡ್ಕೊ ಬಂತ್ರಿ, ಕಣ್ಣೊಳಗ್ ನೀರ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗತ್ತವ್ರಿ. ಏನ್ ನನಗ ಅದಕ್ಕೇನು ರಿಲೇಶನ್ ಇದ್ದಾರ್ಗತೆ ಅನುಭವ ಆಗತೈತ್ರಿ, ಏನ್ ಮಾಡ್ಲಿ ಮ್ಯಾಮ್ ಅಂತ ಹೇಳಿ. ಮ್ಯಾಮ್ ನೀವ್ ಎಷ್ಟು ಗ್ರೇಟ್ ಇದೀರಿ, 5 ನಿಮಿಷನಾಗ ಬುದ್ಧ ಅವ್ರು ನೋಡಿದಿರಿ ಅಂದ್ರೆ ನಿಮ್ಮಲ್ಲಿ ಏನೋ ಐತ್ರಿ, ದಯವಿಟ್ಟು ಬಿಡಾಕ್ ಹೋಗ್ಬೇಡಿ ಮ್ಯಾಮ್ ಧ್ಯಾನ, ಕಂಟಿನ್ಯೂಸ್ ಆಗಿ ಮಾಡ್ರಿ ಅಂತಂದ್ರಿ. ಒಂದ್ ಡೇ ಬಿಟ್ಟು ಅಂದ್ರೆ ನಾನ್ ಪ್ರತಿ ಸಲಕ್ಕೂ ಕುತ್ಕೊಂಡಾಗ 5 ನಿಮಿಷ ಮಾಡ್ರು 10 ನಿಮಿಷ ಮಾಡ್ರು ಎಷ್ಟು ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದ್ರೆ ಮ್ಯಾಮ್, ನಾನು ಸಣ್ಣ 5-10 ನಿಮಿಷ ಒಳಗ ಮಹಾವತಾರ ಬಾಬಾಜಿ ಅವ್ರ ನೋಡಿದೇನ್ರಿ. ಮತ್ತೆ ಪಾಂಡುರಂಗ ವಿಠಲ್ ಡೈರೆಕ್ಟ್ ದರ್ಶನ ಮಾಡ್ಕೊಂಡ್ ಬಂದೇನ್ರಿ. ಆಮೇಲೆ ಪತ್ರಿಜಿ ಸರ್ನ ಅವ್ರು ನನಗೆ ಬಿಸಿ ಬಿಸಿ ಚಹಾ ಕುಡ್ಸಿದಾರಿ, ಬಾದಾಮಿ ಹಾಲು ಕುಡ್ಸಿದಾರಿ. ಆಮೇಲೆ ಅದರ ಈ ಇದಕ್ರಿ ಇಲ್ಲಿ ಕುತ್ಕೊಂಡೇನಂದ್ರ ನನ್ನ ಬಾಡಿ ಒಳಗಿಂದ ಹಿಂಗ ಹೊಗಿ ತರ ಆಕಾರದ ರೂಪ ಮತ್ತೊಂದು ನನ್ನ ಬಾಡಿ ಬರ್ತಿತ್ರಿ. ನನ್ನ ಹೊಂಕಳಿಂದ ಆ ಹೊಂಕಳಿಗೆ ಒಂದು ಸಿಲ್ವರ್ ರಾಡ್ ಕನೆಕ್ಟ್ ಆಗ್ತಿತ್ರಿ. ಅದು ಎಲ್ಲಿ ಬೇಕಾದ್ರೆ ಕರ್ಕೊಂಡ್ ಹೋಗ್ತಿತ್ರಿ, ಹಿಮಾಲಯ ಕಾಲೇಜ್ ಅಲ್ಲೆಲ್ಲ ಅಡ್ಡಾಡಕ್ ಕರ್ಕೊಂಡ್ ಹೋಗ್ತಿತ್ರಿ. ಹಿಮ ಬೀಳುವಲ್ಲಿ ಅಲ್ಲಿ ಎಷ್ಟು ಋಷಿ ಮುನಿಗಳನ್ನ ಭೇಟಿಯಾಗಿ ಬಂದೇನ್ರಿ. ಆಮೇಲೆ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳ ಕಾಲಜ್ಞಾನ ಓದಕ್ ಕರ್ಕೊಂಡ್ ಹೋಗತಾರಿ ರೀಸೆಂಟ್ ಆಗಿರಿ. ಅದು ದೊಡ್ಡ ಗರ್ಭ ಇದ್ರೊಳಗ ಅಲ್ಲಿ ಹೋಗಿ ಅದು ಕೆಂಪು ಪುಸ್ತಕದೊಳಗಿಂದ ಮುಂದಾಗುವ ಅನಾಹುತಗಳ ಬಗ್ಗೆ ನನಗೆ ಇವಾಗ್ಲೇನೆ ಸಂಸ್ಕೃತ ಒಳಗ ಅವೆಲ್ಲ ವರ್ಡ್ಸ್ ಇದಾವ್ರಿ, ಅವನ್ನೆಲ್ಲ ನನಗ ಅದ್ರ ಅಭ್ಯಾಸ ಮಾಡ್ಸರ್ತಾರಿ. ಆಮೇಲೆ ಯೋಗಿ ಪರಮಹಂಸರನ್ನ ಭೇಟಿ ಆದ್ನಿರಿ. ಆಮೇಲೆ 15 days ನಡು ಧ್ಯಾನ ಬಿಟ್ಟಿದ್ದಕ್ಕ ಯುಕ್ತೇಶ್ವರ ಅವ್ರು ಬಂದಿದ್ರಿ, ಅವರು ಕ್ಲಾಸ್ ತಗೊಂಡಿದ್ರಿ. ಯಾಕೆ 15 days ಧ್ಯಾನ ಬಿಟ್ಟಿ, ಏನ್ ಪ್ರಾಬ್ಲಮ್ ಆಗೈತಿ ಅಂತ ಹೇಳಿ. ಆಮೇಲೆ ಇಷ್ಟು ಋಷಿ ಮುನಿಗಳನ್ನ ಭೇಟಿಯಾಗಿ ಬಂದೇನ್ರಿ, ಅವ್ರಿಂದ ಸಂದೇಶ ಪಡ್ಕೊಂಡೇನ್ರಿ. ಪ್ರಕೃತಿ ಜೊತೆ ಕನೆಕ್ಟ್ ಆಗೈತ್ರಿ. ಪ್ರಕೃತಿ ಮಾತೆ ತನ್ನ ಒಳಗಿರುವಂತ ಗುಟ್ಟುಗಳೆಲ್ಲ ಹೇಳ್ಕೊಡ್ತಾರಿ, ಎಲ್ಲ ಏನೇನ್ ಐತಿ, ಏನ್ ನೋಡ್ಬೋದು ಅಂತ ಹೇಳಿ. ಒಂದು ಧ್ಯಾನ ಅಂದ್ರೆ ಅದ್ಭುತ. ನಾನ್ ಭಗವಂತನ ನೋಡ್ಬೇಕು ಅನ್ನೋ ನನ್ನ ಆಸೆ ಈ ಧ್ಯಾನದ ಮುಖಾಂತರ ನಂದು ಈಡೇತು ಮ್ಯಾಮ್. ಎಷ್ಟು ಖುಷಿಯಾಗಿದೆ. ಯಾರಾದ್ರೂ ದೇವ್ರು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಎಕ್ಸಾಂಪಲ್. ಯಾಕಂದ್ರೆ ನಾನು ಭಗವಂತನ ನೋಡಿದೀನಿ, ದೇವ್ರ ಅದನಂತೆ ನನ್ ಮನಸ್ಸು ತುಂಬಾ ಚಡ್ಪಡಿಸಿದೆ. ಎಲ್ರಿಗೂ ಹೇಳ್ಬೇಕು, ಖಂಡಿತವಾಗ್ಲೂ ನಾವು ಧ್ಯಾನಕ್ಕೆ ಬಂದ್ರೆ ಧ್ಯಾನದೊಳಗೆ ಖಂಡಿತವಾಗ್ಲೂ ನಮಗ್ ಭಗವಂತ ಕಾಣ್ತಾನೆ ಅಂತ ಹೇಳಿ ಮಾಸ್ಟರ್ಸ್ ಆಕ್ಚುಲಿ ಹೇಳ್ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಬಾಳ ಅಂದ್ರೆ ಬಾಳ ಇದಾವ್ರಿ. ತುಂಬಾ ಧನ್ಯವಾದಗಳು. ನಿಮ್ಮ ಕೇಳಿದ್ರೆ ನೀವಂತೂ ಅದರ ಸ್ಫೂರ್ತಿ ಮೇಡಮ್. ಅದೇ ಹೇಳ್ತಲ್ಲ, ಇವತ್ತೇ ನನ್ನ ಕೊನೆಯ ದಿನ ಅಂತ ನಾವು ಜೀವಿಸ್ಬೇಕಂತೆ ಎಲ್ಲ ಬಹಳ ಅದ್ಭುತ ಅನ್ಸುತ್ತೆ ಮೇಡಮ್. ನಿಮ್ ನೋಡ್ರೆ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಅವ್ರ ಅನುಭವ ಬಗ್ಗೆ ಕ್ವಶನ್ ಕೇಳ್ತಾರೆ ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ನಿಮ್ಮ ಅನಿಸಿಕೆಗಳನ್ನ ಕೇಳಿ ಮೇಡಮ್ ಹತ್ರ. ಅದ್ಭುತವಾದ ಕ್ಲಾಸ್. ನಮಸ್ತೆ ಎಲ್ರಿಗೂ. ಹೇಳಿ ಲಕ್ಷ್ಮಿ. ಮೇಡಮ್ ನಿಮ್ ಮಾತು ಕೇಳ್ತಿದ್ರೆ ಯಾವ್ದೋ ಒಂದು ಪುಟ್ಟ ಮಗು ಮಾತಾಡ್ತಿರೋನು ಬಂದು ಹೇಳ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಅದು ನಿಮ್ ನೋಡಿದ್ರೆ ಆತರ ಅನ್ಸೋದಿಲ್ಲ ಮೇಡಮ್. ಎಷ್ಟು ನೀವು ನಿಮ್ ಮಾತು ಕೇಳ್ತೀರಿ, ನೀವ್ ಹೇಳ್ತಿರಂಗೆ ಮೈಯೆಲ್ಲ ರೋಮಾಂಚನ ಆಗ್ತದೆ ಮೇಡಮ್. ಅಷ್ಟು ಖುಷಿ ಆಗ್ತಾ ಇದೆ. ನಿಮ್ ಅನುಭವ ಕೇಳ್ತಿದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡದು ನಿಮ್ಗೆ ಅನುಭವ ಆಗಿದೆ ಅಂದ್ರೆ ರಿಯಲಿ ಯು ಆರ್ ಗ್ರೇಟ್ ಮೇಡಮ್. ಎಲ್ಲಿಗೂ ಈ ತರ ಸಿಗೋದಿಲ್ಲ ನಮ್ಗೆ. ಇಷ್ಟು ವರ್ಷ ಆದ್ರೂ ಕೂಡ ಏನಿಲ್ಲ ಅನ್ಸುತ್ತೆ. ಒಂದ್ಸರಿ ಜಲಸಿ ಇಡುತ್ತೆ ನಿಮ್ಗೆ. ಇಷ್ಟು ವರ್ಷ ತುಂಬಾ ಇಷ್ಟವಲ್ಲ, ಒಂದ್ ಖುಷಿ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಜ್ಞಾನ ಸಿಕ್ಕಿದ್ರೆ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆಲ್ಲ ಯಾರಿಗೂ ಇಷ್ಟು ಮಟ್ಟಿಗೆ ಆಗದೆ ಮೇಡಮ್. ತುಂಬಾ ಖುಷಿ ಆಯ್ತು. ಹೇಗೆ ಹೇಳ್ಕೊಂಡ್ ಪದಗಳು ಸಿಗ್ತಾರೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಅದು ನೀವು ಇಷ್ಟೊಂದು ದೊಡ್ಡ ತರ ಜ್ಞಾನ ತಿಳ್ಕೊಂಡು ಕೂಡ ಒಂದು ಪುಟ್ಟ ಮಗು ತರ ಬಂದು ಕೂತಿದ್ದೀರಾ. ನೀವು ಇರೋದು ಹಾಗೇನೆ, ನಿಮ್ಮ ಧ್ವನಿನೂ ಹಾಗೇನೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ನಮಗೂ ಆ ರೀತಿ ಅನುಭವ ಆಗ್ಬೇಕು ಅಂತ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿ. ನಮಸ್ತೆ. ಥ್ಯಾಂಕ್ ಯು ಲಕ್ಷ್ಮೀಕಾಂತ್. ಅದೇ ಇವರು ಹೇಳ್ತಾರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಹಂಗೆ ಮೇಡಮ್ ಅವರು ವಿದ್ಯಾ ವಾಗೀಶ್ ಮಾತಾಡಿ. ವಿದ್ಯಾ ವಾಗೀಶ್. ನಮಸ್ತೆ ಭಾಗ್ಯಶ್ರೀ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನೀವು ತುಂಬಾ ದೊಡ್ಡ ಗ್ರೇಟ್ ಮಾಸ್ಟರ್. ನೀವು ನೋಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ.
ತುಂಬಾನೇ ಇಷ್ಟ ಆನ್ಸರ್ ಆಯ್ತು ಮ್ಯಾಮ್. ಅದು ಯಾವ ಬುಕ್ ಮ್ಯಾಮ್ ಅದು? ನನ್ನ ಅಂತರಂಗದ ತರಂಗಗಳು ಅಂತ ಹೇಳ್ರಿ. ಅಂತರಂಗ ತರಂಗಗಳು ಯಾರು ಬರ್ದಿರೋದು ಮ್ಯಾಮ್? ರಾಮಕೃಷ್ಣ ಪರಮಹಂಸರು ರೀ. ಓಕೆ ಓಕೆ ಓಕೆ. ಹಾ. ಆಕ್ಚುಲಿ ಈ ಮಾತುಗಳನ್ನ ಕೆಲವೊಂದ್ ಸತಿ ನಮ್ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಾಗ ನಮ್ ಆತ್ಮಗಳನ್ನ ಕೇಳ್ಕೊಂಡಾಗ ಇದೇ ಆನ್ಸರ್ ನೀಡ್ತಾ ಇರುತ್ತೆ ಯಾವಾಗ್ಲೂ. ಅದೆಲ್ಲ ತುಂಬಾ ಸತಿ ಎಷ್ಟು ಕ್ವಶನ್ಗಳನ್ನ ಕೇಳ್ಕೊಂಡಿರ್ತೀನಿ, ಸೇಮ್ ಇದೇ ಆನ್ಸರ್ಗಳೇ ಯಾವಾಗ್ಲೂ ಬರ್ತಾ ಇತ್ತಲ್ಲ. ನೀನೇನು ಅಲ್ಲ ಜೀರೋ, ನೀನ್ ಜಸ್ಟ್ ನೀನು ಆತ್ಮನೂ ಅಲ್ಲ, ನೀನು ಪರಮಾತ್ಮನಿಂದ ಪೂರ್ಣಾತ್ಮನಿಂದ ಒಂದ್ ಅಂಶ, ಪೂರ್ಣಾತ್ಮನೂ ಅದಲ್ಲ, ಅದು ಪರಮಾತ್ಮನಿಂದ ಪಡ್ಕೊಂಬಂದಿರೋದು. ಹಂಗಾದ್ರೆ ನಾನೇನು ಅಲ್ವಾ ಜೀರೋ ಅಂತ ಕೇಳಿದ್ದೆ. ಹೌದ್, ನೀನೇನು ಅಲ್ಲ ಜೀರೋ ಅಂತ ಹೇಳಿದ್ರು. ಆಗ್ಲೇ ಗೊತ್ತಾಯ್ತು ನಾಗೇನು ಇಲ್ಲ, ಏನ್ ಸಂಪಾದನೆ ಮಾಡಿದ್ರು, ಏನೇ ತಗೊಂಡ್ರು, ಏನೇ ಮಾಡುದು ಎಲ್ಲ ನಶ್ವರ ಅಂತ ಅನಿಸ್ಬಿಡ್ತು ಮ್ಯಾಮ್. ಅವಾಗಿಂದ ಏನೂ ಆಸೆ ಇಲ್ಲ, ಏನ್ ಬರುತ್ತೋ ಆಗ್ಲಿ ಬಿಡು ಅನ್ನೋ ಅಷ್ಟು ಮೈಂಡ್ ಇದಾಗೋಯ್ತು. ತುಂಬಾ ಅದ್ಭುತ ಮ್ಯಾಮ್. ಅದಕ್ಕೆ ಕೇಳ್ದೆ, ನನ್ನ ಆತ್ಮ ಇದೇ ಹೇಳ್ತಾ ಇತ್ತಲ್ಲ, ಇನ್ನೊಂದು ಎಷ್ಟು ಆನ್ಸರ್ ಮಾಡ್ತಾ ಇದ್ದೆ ಮ್ಯಾಮ್ ಕುತ್ಕೊಂಡಂಗೆಲ್ಲ. ಅದು ಕರೆಕ್ಟ್ ನೀವು ಬುಕ್ಸ್ ಅಲ್ಲಿ ಬರ್ದಿದಾರಲ್ಲ ಮ್ಯಾಮ್, ಸೇಮ್ ರಾಮಕೃಷ್ಣ ಹೆಂಗೆ ಆನ್ಸರ್ ಮಾಡೋದು 100% ಪಕ್ಕ ಅದೇ ಹೇಳ್ತಾ ಇತ್ತು. ಏನಾದ್ರು ಡೌಟ್, ಯಾರಾದ್ರೂ ಏನು ಒಂದ್ ಸ್ವಲ್ಪ ಮುಟ್ಟಿ ಮಾತಾಡಿಸ್ತಿದ್ದೆ, ಧ್ಯಾನಕ್ ಬಂದ್ಮೇಲೆ ಭಯ ಅನ್ನೋದೇ ಹೋಗ್ಬಿಟ್ಟಿತ್ತು ನನಗೆ. ಎಲ್ಲರೂ ಒಂದೇ ಅಲ್ವಾ, ಅದಕ್ಕೆ ಒಬ್ಬ ಲೇಡೀಸ್ ಅವ್ರನ್ನ ಒಂದ್ ಸ್ವಲ್ಪ ಗೊತ್ತಿರಲ್ಲ, ಬಟ್ ಮೇಡಮ್ ಅಂತೇಳಿ ಮುಟ್ಟಿ ಮಾತಾಡ್ಸೋದು. ಏನ್ ಮೇಡಮ್ ನಮ್ಮನ್ನೇ ಮುಟ್ಟಿ ಮಾತಾಡಿಸ್ತೀರಾ ನೀವು ಅನ್ನ ಅಹಂಕಾರನ. ಅದಕ್ಕೆ ಇದ್ದಾರೆ ಸರ್, ನನ್ನ ರಾಮಕೃಷ್ಣರೇ ಸ್ವತಃ ಇದ್ದಾರೆ, ಅಹಂಕಾರವನ್ನ ಮುಡಿಗೇರಿಸಿಕೊಂಡು ನಾವು ಜಂಬದಿಂದ ಹೋರಾಡಿದ್ರೆ ನಮಗೇನು ಸಿಗೋದಿಲ್ಲ ಅಂತೇಳಿ. ನಾವು ಯಾವಾಗ್ಲೂ ನಮ್ಮ ಅಹಂಕಾರವನ್ನ ಸುಡ್ತೀವೋ ಅವಾಗ್ಲೂ ನಾವು ನಿಜವಾದ ಮಾನವರಾಗ್ತೀವಿ ಅಂತ ಹೇಳಿ ಮಾಸ್ಟರ್. ಹೌದು ಮ್ಯಾಮ್, ಹೌದು. ಎಷ್ಟು ಸತಿ ನಾನು ಫೇಸ್ ಮಾಡಿದೀನಿ ಇದನ್ನ ಅಂತಂದ್ರೆ, ಈವನ್ ಅವ್ರ ಧ್ಯಾನ ಕ್ಲಾಸಿಗೆ ಬಂದಿರ್ತಾರೆ, ತುಂಬಾ ಫೇಸ್ ಮಾಡಿದೀನಿ ಮ್ಯಾಮ್. ನಾನು ಚೇರ್ಮನ್, ಇದನ್ನ ಈ ಚೌಟ್ರಿ ಇದು ಚೇರ್ಮನ್ ನನಗೆ ನೀವ್ ಮಾತಾಡ್ಬೇಡ ಅಂತ ಹೇಳ್ತೀರಲ್ಲ ನೀವು, ನನ್ನನ್ನೇ ಪಕ್ಕಕ್ ಸರೀರಿ ಅಂತ ಹೇಳ್ತೀರಲ್ಲ ನೀವು, ನಾವ್ ನೋಡಕ್ ಆಗ್ತಾ ಇಲ್ಲ ಪಕ್ಕಕ್ ಸರೀರಿ ಅಂತ. ಎಷ್ಟು ಅವಮಾನಗಳನ್ನ ಅನುಭವಿಸಿದೀನಿ ಮ್ಯಾಮ್. ಕೊನೆಗ್ ಬಂದು ಹತ್ಕೋತ ಆತ್ಮನ್ ಕೇಳಿದಾಗ ಅವ್ರಿಗೆ ಏನೂ ಅಲ್ಲ, ಇನ್ನೂ ಜೀರೋ ಇದ್ರಲ್ಲಿ ಇದಾರೆ, ಬಿಟ್ಬಿಡು, ಅವು ಏನೂ ಅಲ್ಲ ಇದು ಅಂತ ಹೇಳಿ ಎಷ್ಟು ಸಮಾಧಾನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಒಂತಂದ್ ನೋವು ಆಗುತ್ತೆ. ಇನ್ನೂ ಇದಾರಲ್ಲ ಧ್ಯಾನಕ್ ಬಂದಿದ್ದವರು ಸಹಿತ ಎಷ್ಟೋ ಜನಗಳು ಅದೇ ತರ ಮಾಡ್ತಾರ. ಅದೇ ನಂಗೆ ತುಂಬಾ ಇದಾಗ್ತಾ ಇರತ್ತೆ. ಬಟ್ ನಿಜವಾದ ಮಾಸ್ಟರ್ಗಳು ಯಾರು ಆತರ ನಾವು ಏನೂ ಅಲ್ಲ, ಬರೀ ಆತ್ಮಗಳಂತ ತಿಳ್ಕೊಂಡಿದ್ವಿ, ಇವಾಗ ಜೀರೋ ಏನೂ ಅಲ್ಲ, ಆತ್ಮನೂ ಅಲ್ಲ, ಆ ಪರಮಾತ್ಮನಿಂದ ಬಂದಿರೋ ಒಂದ್ ಭಿಕ್ಷೆ ಅಂತ ಗೊತ್ತಾದಾಗ ಯಾರು ಆತರ ಮಾಡಕ್ ಸಾಧ್ಯನೇ ಇಲ್ಲ ಮ್ಯಾಮ್, ಅಲ್ವಾ ಮ್ಯಾಮ್? ತುಂಬಾ ಚೆನ್ನಾಗಿತ್ತು ಮ್ಯಾಮ್, ತುಂಬಾನೇ ಚೆನ್ನಾಗಿತ್ತು. ಆತ್ಮದ ಮಾತುಗಳೆಲ್ಲ ಅವ್ರು ಬರ್ದಿದ್ದಾರೆ ರಾಮಕೃಷ್ಣ ಪರಮಹಂಸರು. ದೊಡ್ಡ ಇದು ಮ್ಯಾಮ್, ನಾನ್ ತಗೊಂತೀನಿ ಮ್ಯಾಮ್, ಮತ್ತೆ ಬುಕ್ ಖರೀದಿ ಮಾಡಿ ಮತ್ತೆ ಓದ್ತೀನಿ. ತುಂಬಾ ಚೆನ್ನಾಗಿದೆ ಮ್ಯಾಮ್. Okay madam, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಕ್ಲಾಸ್ ತಗೊಳ್ಳಿ ಮ್ಯಾಮ್, ಬಿಡ್ಬೇಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲು ನೀವ್ ಯಾವಾಗ ಕರಿತೀರಿ ಅವಾಗ ಖಂಡಿತವಾಗ್ಲೂ ಬಂದ್ ಕ್ಲಾಸ್ ತಗೋತೀನಿ. ನೀವೆಲ್ರೂ ಕೇಳಿದ್ರ ನೀವ್ ಇಷ್ಟೊಂದು ಪ್ರೀತಿ ತೋರ್ಸಾತಿಲ್ಲ, ಅದು ಬಾಳ ಖುಷಿ ಆಗತೈತ್ರಿ. ಇದೆಲ್ಲ ಮಾಸ್ಟರ್ ನನ್ ಕಡೆಯಿಂದ ಹೇಳ್ಸಾತಾರಂತೆ, ನಮ್ಗೆ ಎಷ್ಟು ಪುಣ್ಯವಂತರು ಅಂತ ಈ ರೀತಿ ಫೀಲ್ ಆಗತೈತ್ರಿ. ಥ್ಯಾಂಕ್ ಯು ರೀ, ಬಾಳ ಖುಷಿ ಆಯ್ತ್ರಿ ಆಕ್ಚುಲಿ ರೀ. ಥ್ಯಾಂಕ್ಸ್ ಮ್ಯಾಮ್. ಧನ್ಯವಾದ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಕಾರ್ಯಕ್ರಮ. ಎಲ್ಲಾರು ಇಷ್ಟಪಟ್ಟು ಅದ್ರಾಗೆ ತಮ್ಮ ಸರಳವಾದಂತ ಭಾಷೆಯಲ್ಲಿ ಹೇಳಿದ್ರಲ್ಲ, ಏನಂತ ಯಾವ್ದೇ ಸೆಂಟೆನ್ಸ್ಗಳು ಕೂಡ ಕಠಿಣವಾಗಿರ್ಲಿಲ್ಲ. ಚಿಕ್ಕ ಮಗು ಕೂಡ ತಿಳ್ಕೊಳ್ಳುವಂತಹ ವಿಷಯವಾಗಿತ್ತು. ಆಮೇಲೆ ನಂದೇನ್ ಪ್ರಶ್ನೆ ಅಂತಲ್ಲ ಮೇಡಮ್, ನನಗೊಂಥರ ಕ್ಯೂರಿಯಾಸಿಟಿ. ಈಗ ತಾವೆಲ್ಲ ಹೇಳಿದ್ರಿ, ಇಷ್ಟೆಲ್ಲರನ್ನ ಕಂಡೆ, ಎಲ್ಲರ ಜೊತೆ ಮಾತಾಡಿದೆ, ಎಲ್ಲಾರು ನನಗ ತುತ್ತು ಉಣಿಸಿದ್ರು, ತುತ್ತು ಮಾಡಿದ್ರು, ಪ್ರೀತಿಯಿಂದ ಮಾತನಾಡಿದ್ರು ಅಂತ ಹೇಳಿದ್ರಿ. ಆ ರೀತಿಯಿಂದ ನಾವು ಕಾಣಬೇಕಾಗಿದ್ರೆ, ಪತ್ರಿ ಜೊತೆಗೆ ಮಾತಾಡ್ಬೇಕಾದ್ರೆ, ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಜೊತೆಗೆ, ಗುರುಗಳ ಜೊತೆಗೆ ಮಾತಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಅದೇ ಮ್ಯಾಮ್, ಸಿನ್ಸಿಯರ್ ಆಗಿ ನಾವ್ ಧ್ಯಾನ ಮಾಡ್ಕೊತ ಹೋಗೋಣ ರೀ. ನಮ್ಗೆ ಅನುಭವ ಇಂಪಾರ್ಟೆಂಟ್ ಅಲ್ರಿ, ನಾವ್ ಏನ್ ಕಾಣ್ಬೇಕು ಅದ್ ಇಂಪಾರ್ಟೆಂಟ್ ರೀ.
ಅವರು ಅವ್ರು ಮಾತಾಡೋದಿತ್ತಂದ್ರ ನಮ್ಮ ನಸೀಬು ನಮ್ಮದ ಇದು ಪ್ರಯತ್ನ ಇದ್ರ ಖಂಡಿತವಾಗ್ಲೂ ಬಂದ್ ಮಾತಾಡ್ತಾರ್ರಿ. ನಾವು ಮೊದ್ಲು ತಪ್ಪು ಮಾಡುದು ಇದೇ ಮಾಸ್ಟರ್ಸ್. ಏನಂದ್ರ ನನಗ ಅನುಭವ ಆಗ್ಲಿ, ನಾನ್ ಆ ತರ ಆಗ್ಲಿ, ಮೊದಲು ನಮ್ ತಲೆ ಆ ಥಾಟ್ ನ ತೆಗೆದ್ ಹಾಕ್ಬೇಕು. ತೆಗೆದ್ ಹಾಕಿದ್ರೆ ಮಾತ್ರ ನಾವು ಅನ್ಕೊಂಡಿದ್ ಸಾಧನೆ ಮಾಡಕ್ ಸಾಧ್ಯ. ಈಗ ಎಲ್ರು ನಂಗ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಈ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಅದೇ ಆಲೋಚನೆಯಾಗ ನಾವು ಧ್ಯಾನ ಮಾಡ್ರೆ ಖಂಡಿತವಾಗ್ಲೂ ನಮಗ ಧ್ಯಾನ ಹತ್ತೋದಿಲ್ಲ ಮಾಸ್ಟರ್ಸ್. ಸೊ ನಾವೆಲ್ರೂ ಅದ್ರಿಂದ ಹೊರಗ್ ಬರೋಣ. ನಮ್ ಸಿನ್ಸಿಯರ್ ಏನು ನಾವ್ ಧ್ಯಾನ ಮಾಡೋಣ. ನಮ್ದೇನು ಭಗವಂತ ನೋಡಿ, ನಾವ್ ಎಲ್ಲಾದ್ರೂ ಹೋಗ್ಬೇಕಿತ್ತಂದ್ರೆ ಭಗವಂತ ನಮ್ಮನ್ನ ಕರ್ಸ್ಕೊಂಡಾಗ ಮಾತ್ರ ನಾವ್ ಹೋಗ್ತೀವಿ. ನಾವು ಎಷ್ಟು ಪ್ರಯತ್ನ ಮಾಡ್ರು ನಾವ್ ಎಲ್ಲಿ ಹೋಗಕ್ ಆಗೋದಿಲ್ಲ. ಸೊ ಅವ್ನ್ ಕರೆ ಯಾವಾಗ ಬರ್ತೈತಿ ಬರ್ಲಿ, ಅವಂಗೆ ನಮ್ಮನ್ನ ನೋಡ್ಬೇಕಂತ ಬಾಳ ಇಷ್ಟ ಆದ್ರೆ ಅವನೇ ಬರ್ತಾನೆ. ಸೊ ಆ ರೀತಿ ಪತ್ರಿಸರು ಅಷ್ಟೇ, ನಿಮ್ಮನ್ನ ನೋಡ್ಬೇಕಂತ ನಾವ್ ಕರಿಬೇಕಾಗಿಲ್ಲ, ತಾನಾಗೆ ಬರ್ಬೇಕು. ಹೌದು 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 ಮಾಸ್ಟರ್ಸ್, ನಾವು ಕರಿಬೇಕಾಗಿಲ್ಲ. ನಮ್ಮ ಪ್ರೀತಿ ಎಷ್ಟು ಮಟ್ಟಿಗೆ ರೆಡಿ ಆಗ್ಬೇಕು ಅಂದ್ರೆ ನಾವು ಅಷ್ಟು ರೀತಿ ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ಬೇಕು. ಅಲ್ಲಿ ನಾವ್ ಎಷ್ಟು ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ತೀವಿ ಅಲ್ಲಿ ನಮಗ್ ಫಲ ಸಿಕ್ಕೇ ಸಿಗುತ್ತದೆ. ಆ ಫಲ ಬೇಗ ಬರ್ಲಿ ಅಂತೇಳಿ ಬೇಗ ಮೆಟ್ಲ ಹತ್ಕೊಂಡ್ ಹೋದ್ರೆ ಆ ಫಲ ಸಿಗೋದಿಲ್ಲ. ಒಂದೊಂದ್ ಮೆಟ್ಲಿಗೂ ಇಷ್ಟು ಅಮೂಲ್ಯವಾದ ಆ ಮೆಟ್ಲು ಕಿತ್ತೈತಿ ಅಂದ್ರ ಅದನ್ನ ನಾವು ದಾಟ್ಕೊಂಡ್ ಹೋಗ್ಲೇಬೇಕು. ಒಮ್ಮೆ 5 ಮೆಟ್ಲ ಹತ್ತೀನಿ 10 ಮೆಟ್ಲ ಹತ್ತೀನಿ ನಾನ್ ಕಾಣ್ತೀನಿ ಅನ್ನೋದು ತಪ್ಪು ಮಾಸ್ಟರ್ಸ್. ಸೊ ನಾವು ಮೊದ್ಲಿನ ಮೈಂಡ್ ನ ಸೆಟ್ ಮಾಡ್ಕೊಂಡ್ ನೋಡಿ, ನಾವು ಮೊದಲು ಸಿನ್ಸಿಯರ್ ಆಗಿ ಧ್ಯಾನ ಮಾಡೋಣ. ಮುಂದ್ ಏನ್ ಆಗ್ತದೋ ಅದಾಗ್ಲಿ, ಆತನಿಗೆ ಬಿಟ್ಟೈತಿ. ಹಾ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ನೀವ್ ಮಾತಾಡ್ ಕೇಳಿದ್ರೆ ನೀವು ಮರಾಠಿ ಮಾತಾಡ್ತೀರಿ ಕಾಣತ್ತ. ಇಲ್ರಿ, ಕನ್ನಡನ ಮಾತಾಡ್ತೀನಿ. ಬೆಳಗಾವ್ ಪ್ರಾಪರ್? ಹೌದ್ರಿ, ಬೆಳಗಾಂ ಅನ್ನರಿ. ಯಾಕಂದ್ರೆ ಸ್ವಲ್ಪ ಭಾಷೆ ಇದಾಗತ್ತಲ್ಲ, ಅದಕ್ಕೆ ಕೇಳಿದೆ, ಮತ್ತೇನ್ ತಪ್ಪು ತಿಳ್ಕೊಬೇಡಿ. ನನಗೂ ಇದೆಲ್ಲ ಕಳ್ಸಿ ಕೊಟ್ಟದ್ದು ನನ್ನ ರಾಮಕೃಷ್ಣ ಪರಮಹಂಸರು. ಅವ್ರು ಡೈಲಿ ಕನೆಕ್ಟ್ ಆಗ್ತಾರ್ರಿ. ಈ ರೀತಿ ಏನಾದ್ರು ತಪ್ಪಾಗಿ ಅನ್ಕೊಂಡ ನಂಗ್ ತಿದ್ದಿ ಹೇಳ್ತಾರು, ಈ ರೀತಿ ಮಾಡ್ಬಾರ್ದು, ಈ ರೀತಿ ಇರ್ಬೇಕು, ಈ ರೀತಿನೇ ಚೇಂಜ್ ಆಗ್ಬೇಕು, ಯಾವ ರೀತಿ ಧ್ಯಾನ ಮಾಡ್ಬೇಕು, ಯಾವ ರೀತಿ ಧ್ಯಾನ ಹೇಳ್ಕೊಡ್ಬೇಕು, ಪ್ರತಿಯೊಂದು ಅವ್ರು ನನ್ ಗೈಡ್ ಮಾಡ್ತಾರಿ. ನಾನು ಇಷ್ಟೊಂದು ಚೇಂಜ್ ಆಗಿದ್ದೀನಿ ಅಂದ್ರೆ ಕಾರಣ ನನ್ನ ರಾಮಕೃಷ್ಣ ಪರಮಹಂಸರು. ಹಂಗ್ ನೀವೆಲ್ರೂ ಚೇಂಜ್ ಆಗ್ಬೇಕು. ಚೇಂಜ್ ಆದಾಗನ ನಮಗೆಲ್ರಿಗೂ ಗುರಿ ಅನ್ನೋದು ನಾವು ಮುಟ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅಮ್ಮ. ಗುರಿ ನನ್ನದು, ಗುರುಗಳ ಆದೇಶ. ಆ ಬುಕ್ ಹೆಸರು ಹೇಳಿ ಮೇಡಮ್. ನನ್ನ ಅಂತರಂಗದ ತರಂಗಗಳು ಅಂತ ಹೇಳಿ. ನನ್ನ ಅಂತರಂಗದ ತರಂಗಗಳು ಅವೈಲೇಬಲ್ ಇದೆ ಮೇಡಮ್? ಇನ್ನು ಈ ಕಂಪ್ಲೀಟ್ ಆಯ್ತ್ರಿ, 90 ಪೇಜ್ ರೀ. ಪಬ್ಲಿಷ್ ಆದ್ಕೂಲೆ ನಿಮಗ್ ಹೇಳ್ತೇನ್ರಿ. ಆಗಿಲ್ರಿ, ಇನ್ನು ಪಬ್ಲಿಷ್ ಆಗಿಲ್ಲ. ಇನ್ನು ಆಗಿಲ್ಲ ರೀ. ಇದನ್ನ ರಾಮಕೃಷ್ಣ ಪರಮಹಂಸರೇ? ಹೌದ್ರಿ, ಅವ್ರ ಗೈಡ್ ಮಾಡ್ತಾರ್ರಿ. ಡೈಲಿ ಧ್ಯಾನದಾಗ ನೈಟ್ ಕುತ್ಕೊಂಡಾಗ್ರಿ ಕಣ್ ಮುಚ್ಕೋತೇನ್ರಿ. ಆಮೇಲೆ ಕೈ ತಾನಾಗಿ ಬರ್ಕೋತ, ಒಂದ್ ಬುಕ್ ಪೆನ್ ಇಟ್ಕೊಂಡಿರ್ತೇನ್ರಿ, ಕೈ ತಾನಾಗಿ ಬರ್ಕೋತ ಹೋಗ್ತೇತ್ರಿ. ಆ ರೀತಿ 90 ಪೇಜ್ ಅವ್ರು ನಂಗೆ ಬರ್ಸಿದಾರೆ. ಪ್ರತಿಯೊಂದು ಪುಟದಾಗ ಇಷ್ಟು ಅದ್ಭುತವಾಗಿ ನಮ್ಮ ಜೀವನ ಆತು, ನಮ್ಮ ಆಧ್ಯಾತ್ಮದ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದಾರಿ. ಪ್ರತಿಯೊಂದನ್ನು ಹೇಳ್ಬೇಕು ಅಂದ್ರ ಬಹುತೇಕ ಇದು 1 ವರ್ಷ ಹತ್ರನು ಅಡ್ಡಿಲ್ಲ. ಆ ರೀತಿ ಅಷ್ಟು ಅದ್ಭುತವಾಗಿ ಹೇಳಿದಾರ್ರಿ. ಅರ್ಥ ಮಾಡ್ಕೊಂಡ್ ಹೋದ್ರ ಎಷ್ಟು ಖುಷಿ ಆಗ್ತೈತ್ರಿ, ಬಾಳ ಖುಷಿ ಆಗ್ತೈತ್ರಿ. ತಾವೇ ಅದೃಷ್ಟಶಾಲಿಗಳು, ತಾವ ಅದೃಷ್ಟಶಾಲಿಗಳು. ಇಲ್ರಿ, ಇಲ್ಲ ರೀ, ನಾವೆಲ್ರೂ ಅದೃಷ್ಟವಂತರು ರೀ. ಅಲ್ಲಿ ಮತ್ತೆ ನಾನು ಅನ್ನೋದು ಅಹಂಕಾರ ಸಾಧನೆ ಮಾಡ್ತಾ ಇದ್ದೀನ. ಧನ್ಯವಾದ. ಧನ್ಯವಾದ ಎಲ್ಲರಿಗೂ, ಜ್ಞಾನಾರ್ಥಿಗಳಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾವೇ ಭಾಗ್ಯವಂತರು ಮೇಡಮ್, ಯಾಕೆಂದ್ರೆ ಹೆಸರಿಗೆ ತಕ್ಕ ಹಾಗೆ ಭಾಗ್ಯಶ್ರೀ. ನಿಜಕ್ಕೂ ಕೂಡ ಇವತ್ತು ಸುಮ್ನೆ ಜಾಯ್ನ್ ಆದೆ ನೋಡೋಣ ಅನ್ಬಿಟ್ಟು. ನಿಮ್ಮ ಒಂದು ಸಿರಿಕಂಠ ಆ ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ ಎಲ್ರೂನು ಹಿಡಿದಿಡುವಂತ ಶಕ್ತಿ ನಿಮ್ಮದಾಗಿದೆ. ಅಷ್ಟೇ ಅಲ್ಲ, ನಿಮ್ಮನ್ನು ಕೂಡ ಆ ಒಂದು ಮಾಸ್ಟರ್ ಆಯ್ಕೆ ಮಾಡ್ಕೊಂಡು ನಿಮ್ಮಿಂದ ಏನೆಲ್ಲಾ ಸಾಧನೆಗೈದಿದ್ದಾರೆ ಈಗ ಹೇಳ್ತಾ ಇದ್ದೀರಾ. ಪ್ರತಿಯೊಂದು ಕೇಳ್ತಾ ಇದ್ರು ಸಹ ಎಂತವ್ರನ್ನೂ ಸಹ ನಿಮ್ಮ ಒಂದು ಸ್ಪೀಚ್ ನ ಕೂತ್ಕೊಂಡು ಕೇಳಿ ಅದನ್ನ ಅಳವಡಿಸ್ಕೊಳ್ಳುವಂತಹ ಒಂದು ಮನಸ್ಥಿತಿ ಬರುತ್ತೆ. ನಿಜಕ್ಕೂ ಕೂಡ ನನಗೂ ಎಷ್ಟು ಕೆಲ್ಸಗಳಿತ್ತು, ಅದ್ರ ಮಧ್ಯೆ ನಾನು ನಿಮ್ಮ ಸ್ಪೀಚ್ ಕೇಳಿ ನನಗೂ ಕೂಡ ಹೌದಲ್ವಾ ಅಂತ ಎಲ್ಲೋ ಆ ಲೋಕ ಇದೆಯಲ್ಲ,
ಹೋಗೋ ಅನ್ನೋದಕ್ಕೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೇ ರೀತಿ ನೀವು ಬಂದು ನಮ್ಮೆಲ್ರಿಗೂ ಕೂಡ ಇದೇ ಒಂದು ಸ್ಪೀಚ್ ಕೊಡ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಪ್ರೀತಿಲೆ ನಂದು ಕೇಳಿ ಇಷ್ಟು ಬಂದ್ ಮಾತಾಡಿದ್ದಿಲ್ಲ ಮಿಸ್ ಸೊ ಹ್ಯಾಪಿ. ಥ್ಯಾಂಕ್ ಯು. ಇನ್ನೂ ಮಾತಾಡ್ಬೇಕು, ಇನ್ನೂ ಎಲ್ಲರಿಗೂ ಹೇಳ್ಬೇಕು ಅಂತೇಳಿ ಮತ್ತೆ ನನ್ನಲ್ಲಿ ಉತ್ಸಾಹ ಅನ್ನೋದು ಜಾಸ್ತಿ ಆಗಕತ್ತಿದ್ರಿ. ಥ್ಯಾಂಕ್ ಯು ರೀ. ನಿಮ್ಮೆಲ್ಲರೂ ಪ್ರೀತಿಗೆ ಖಂಡಿತವಾಗ್ಲೂ ನಾ ಎಲ್ಲರೂ ಆಭಾರಿಯಾಗಿದ್ದೀನಿ. ಅಷ್ಟು ಎಲ್ಲರೂ ಪ್ರೀತಿ ತೋರ್ಸತ್ತೀರಿ. ಮಿಸ್ ಹ್ಯಾಪಿ. ಥ್ಯಾಂಕ್ ಯು ರೀ. ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಈಗಾಗಲೇ ಮೇಡಮ್ ಒಂದ್ ಗೀತಾ ನಿಮಿಷ ಹಾ ಮೇಡಮ್. ಮೇಡಮ್ ಒಂದ್ ನಿಮಿಷ. ಶನಿವಾರದ್ದು ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಆಗಿದೆ. ಆ ವಿಡಿಯೋಸ್ನೆಲ್ಲ ದಯವಿಟ್ಟು ಎಲ್ಲಾ ಮಾಸ್ಟರ್ಸ್ ಈಗ ಲಿಂಕ್ ಶೇರ್ ಮಾಡಿದ್ದಾರೆ ಮೇಡಮ್, ಮಧುರಾ ಮೇಡಮ್. ನೀವು ಅಲ್ಲಿಗೆ ಹೋಗಿ ಲಿಂಕ್ ನ ಪ್ರೆಸ್ ಮಾಡಿ ನೀವು ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ. ಎಸ್ ಮೇಡಮ್. ಸುತೇಜ ಭಟ್ ಮೇಡಮ್. ಮೇಡಮ್ ಎಸ್ ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಭಾಗ್ಯಶ್ರೀ ಮ್ಯಾಮ್. ಅದ್ಭುತ ಮ್ಯಾಮ್. ಇವತ್ತು ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮ್ಮ ಧ್ವನಿ ಕೇಳ್ತಾ ಇದೀವಿ ಅಂತಂದ್ರೆ ಇಷ್ಟ ಬೇಗ ಮುಗ್ದೋಗ್ಬಿಡ್ತಾ ಅಂತ ಅನಿಸ್ತು ನಮ್ಗೆ. ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನಷ್ಟು ಜ್ಞಾನ ಹಂಚ್ಲಿಕ್ಕೆ ನಮ್ಮ ವೇದಿಕೆಗೆ ನೀವು ದಯಮಾಡಿ ಬರ್ಬೇಕು ಮ್ಯಾಮ್. ನಮ್ಗೆ ಖಂಡಿತವಾಗ್ಲೂ ನೀವು ಕೊಡ್ತಿರುವಂತ ಮ್ಯಾಮ್ ಅದು ವಾಯ್ಸ್ ಬ್ರೇಕ್ ಆಗ್ತಿದೆ. ವಿಡಿಯೋ ಆಫ್ ಮಾಡ್ಕೊಂಬಿಡಿ ಮ್ಯಾಮ್ ನೀವು. ಎಸ್ ಮ್ಯಾಮ್. ಎಸ್ ಎಸ್ ಮ್ಯಾಮ್. ಅದೇ ಮ್ಯಾಮ್ ಥ್ಯಾಂಕ್ ಯು. ಖುಷಿ ಆಯ್ತ್ರಿ. ಇದು ಎಷ್ಟೋ ಮಂದಿಗೆ ತಲುಪಬೇಕು ಅನ್ನೋಂತ ನಂದು ಒಂದು ಆಸೆ ಐತ್ರಿ. ಸೊ ಇದಕ್ಕೆ ಅವಕಾಶ ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಇದ್ರು ಕಮ್ಮಿ. ಅದು ಅಂತ ನೀವೆಲ್ಲರೂ ಮಾತಾಡಕ್ ನಮ್ಗೆ ಇನ್ನೂ ಖುಷಿ ಆಯ್ತು. ಇನ್ನೂ ಹೆಚ್ಚು ಎನ್ಕರೇಜ್ಮೆಂಟ್ ಸಿಕ್ಕಂಗ ಆಯ್ತು. ಒಂದೊಂದ್ಸಲ ಭಯ ಆಗ್ತೈತಿ, ಏನಾದ್ರು ತಪ್ಪು ಮಾತಾಡಿದ್ನೋ, ಏನಾದ್ರು ತಪ್ಪು ಹೇಳಿದ್ನೋ ಅಂತ ಹೇಳಿ. ಕರೆ ಮಾಸ್ಟರ್ಸ್ ಎಲ್ಲರೂ ನನ್ನ ತಪ್ಪಾಗಿ ಬಿಡಂಗಿಲ್ಲ, ಹೇಳಕ್ ಬಿಡಂಗಿಲ್ಲ. ಆಕ್ಚುಲಿ ನಾನು ಕನ್ನಡ ಬಿಟ್ಟು 14 ವರ್ಷ ಆಯ್ತು. ಸೊ ಈಗ್ಲೂ ನನ್ನಿಂದ ಇದು ಪದಗಳನ್ನ ಬರೆಸಿ ನನ್ನ ಬಾಯಿಂದ ಅವ್ರು ಹೇಳ್ತಿದಾರಂದ್ರೆ ನಾನು ಅವ್ರಿಗೆ ಎಷ್ಟು ಋಣಿ ಆದ್ರೂ ಕಮ್ಮಿ. ನೀವೆಲ್ರು ಅವ್ರ ಪ್ರತಿರೂಪವಾಗಿ ನೀವೆಲ್ರು ಒಬ್ಬೊಬ್ರು ಮಾಸ್ಟರ್ ಒಂದೊಂದು ಗಾಡ್ ಇದ್ದಂಗ. ಸೊ ಎಲ್ರು ನೀವು ನಂಗೆ ಬ್ಲೆಸ್ ಮಾಡಿದ್ರಿ, ಆಶೀರ್ವಾದ ಕೊಟ್ರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಮಾತುಗಳು ನೋಡಿದ್ರೆ ಇವ್ರಿಗೆ ಕನ್ನಡನೇ ಬರಲ್ಲ ಅಂತ ಅನ್ಸ್ಬಹುದು ಒಬ್ಬ ಮಾಸ್ಟರ್ಸ್ಗೆ. ಆದ್ರೆ ನಿಮ್ಮ ಮಾತಿನ ಪದಗಳ ಜೋಡಣೆ ಸೇರ್ಸ್ಕೊಂಡು ಒಂದು ಅದ್ಭುತವಾದ ಕ್ಲಾಸ್ ಇವತ್ತು ಕೊಡ್ತೀವಿ. ಯಾವ ರೀತಿ ಇರ್ಬೇಕು, ಆಸೆ ಆಕಾಂಕ್ಷೆಗಳು ಯಾವ ತರ ಇರ್ಬೇಕು, ನಾನು ಮಾಸ್ಟರ್ ಆಗಿ ಇನ್ನೊಬ್ಬರ ಮಾಸ್ಟರ್ ಜೊತೆಗೆ ಯಾವ ರೀತಿ ಪರಿವರ್ತನೆ ಆಗ್ಬೇಕು, ಯಾವ ರೀತಿ ವರ್ತಬೇಕು, ವರ್ತನೆಯನ್ನು ಮಾಡ್ಬೇಕು ಅಂತಂದೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ದಿನಗಳಲ್ಲಿ ವೇದಿಕೆಗೆ ದಯಮಾಡಿ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಎಷ್ಟೊತ್ತು ಧ್ಯಾನ ಮಾಡ್ತೀರಾ, ಹೇಗೆ ಧ್ಯಾನ ಮಾಡ್ತೀರಾ ಅನ್ನೋ ಕೂತಾಳೆ ಮೇಡಮ್ ನಮ್ಗೆ. ಎಷ್ಟೊತ್ತು ಮಾಡ್ತೀರಾ, ಹೇಗೆ ಮಾಡ್ತೀರಾ? ಹೇಗಂತರಿ ಮನಸ್ ಆಲ್ರೆಡಿ ರೆಡಿ ಆಗಿ ಬಿಟ್ಟಿತ್ರಿ. ಎದ್ ಕೂತ್ಕೊ ಅಂದ್ರ ಎದ್ ಕುತ್ಕೊಂಡ್ ಬಿಡುದ್ರಿ. 12 ಆಗ್ಲಿ 1 ಆಗ್ಲಿ 2 ಆಗ್ಲಿ ಎಲ್ಲಿವರೆಗೂ ಸ್ಟಾಪ್ ಮಾಡತ್ರ ಅನ್ಕೋರಿ. ಅದು ಮುಂಜಾನೆ ಬೆಳಕಾಗ್ ಹೋಗಿರ್ತಿದ್ರಿ 7 ಗಂಟೆ ಆದ್ರೂ ಎಚ್ಚರ ಬರಂಗಿಲ್ರಿ. ಅಷ್ಟು ಡೀಪ್ ಆಗಿ ಕರ್ಕೊಂಡ್ ಹೋಗ್ತೀವಿ. ಅದು ಇವತ್ ಇಲ್ಲಿರ್ತಂದ್ರೆ ನಾಳೆ ಎಲ್ಲಿಗಾರ ಕರ್ಕೊಂಡ್ ಹೋಗಿರ್ತಾರಿ. ಎಲ್ಲಾ ಕಡೆ ಅಡ್ಡಾಡಿದೇನ್ರಿ. ಹಿಮಾಲಯ, ಆ ಕಡೆ ಹಳೆ ಕಾಲ ದೇವಸ್ಥಾನ ಕರ್ಕೊಂಡ್ ಹೋಗಿದ್ದಾರೆ. ಈ ಜಾಗಕ್ಕೆ ಹೋಗಿಲ್ಲ ಅಂತಿಲ್ಲ. ಮೊನ್ನೆ ರಮಣ ಮಹರ್ಷಿಗಳನ್ನ ಭೇಟಿಯಾಗಿ ಬನ್ನಿರಿ. ಆಮೇಲೆ ಮೊನ್ನೆ ಬೇರೆ ಡೈಮೆನ್ಷನ್ ಕರ್ಕೊಂಡ್ ಹೋಗಿ ಪದೀಸರು ಬೆಳ್ಳಿಯ ಇದ್ರೊಳಗ್ರಿ ಹಂಡಿ ಐತ್ರಿ, ಅದ್ರೊಳಗನು ಬೆಳ್ಳಿ ಲೋಟದಾಗ ಬಾದಾಮಿ ಹಾಲು ಕುಡ್ಸಿದ್ರಿ. ಅವ್ರ ಸಮಾಧಿ ಕರ್ಕೊಂಡ್ ಹೋಗಿದ್ದೀರಿ. ಅವ್ರ ಪಾದ ನಮಸ್ಕಾರ ಕೊಟ್ಟಿರಿ. ಆಮೇಲೆ ಸತ್ಯ ಸಾಯಿಬಾಬಾ ಅವ್ರ ಪೂರ್ತಿ ಕರ್ಕೊಂಡ್ ಹೋಗಿದ್ರಿ. ಅಲ್ಲಿ ಬಾಯಿ ಒಳಗ್ ಕಲ್ ಸಕ್ರಿ ಹಾಕಿದ್ರಿ. ಅವ್ರ ಪಾದ ನಮಸ್ಕಾರ ಕೊಟ್ಟಿರಿ. ಇಲ್ಲಿ ಹೋಗಿಲ್ಲ ಅನ್ನೋದಿ ಎಲ್ಲಾ ಕಡೆ ಸುತ್ತಾಡಿ ಬಂದಿದೀನ್ರಿ. ಹಿಂಗ ಒಟ್ಟು ಯಾವಾಗ ಎಚ್ಚರಾಗಿ ಧ್ಯಾನಕ್ ಕುತ್ಕೊಂತ ಹೇಳ್ತಾರಲ್ಲ ಅವಾಗೆಲ್ಲಾ ಧ್ಯಾನ ಮಾಡ್ತೀನ್ರಿ. ಒಟ್ಟ ಟೈಮ್ ವೇಸ್ಟ್ ಮಾಡ್ಕೊಳಂಗಿಲ್ರಿ. ಒಂದ್ 5 ನಿಮಿಷ ಸಿಕ್ರುನು ಅದಕ್ಕೋಸ್ಕರ ಉಪಯೋಗ ಮಾಡ್ಕೋತೇನ್ರಿ. ಮತ್ತೆ ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ ಮನಸ್ಸು ಈಗ ಕೆಲ್ಸ ಮಾಡೋ ಮುಂದ್ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಭಗವಂತನ ನಾಮಸ್ಮರಣೆ ಮಾಡ್ಕೋತಿರ್ತೇನ್ರಿ. ಆ ಮಾಡ್ಕೋತಿದ್ದಕ್ ನಂಗೆ ಈ ಧ್ಯಾನಕ್ ಬಾಳ ಹೆಲ್ಪ್ ಆಯ್ತ್ರಿ. ಅದೊಂದ್ ಹೇಳಕ್ ಖುಷಿ ಆಗ್ತೈತ್ರಿ. ಎಸ್ ಎಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ದೇವಮ್ಮ. ಮಾಸ್ಟರ್ಸ್ ಪ್ಲೀಸ್, ಇದು ಪತ್ರಿಜಿಯವರ ಜೊತೆ ಪಯಣ ಅಂತೇಳಿ ಲಲಿತಾ ನಾರಾಯಣ ವಗ್ಗ ಮೇಡಮ್ ಶನಿವಾರ ಮಾಡಿದಂತ ಕ್ಲಾಸು ಇವತ್ತು ಲಿಂಕ್ ಅನ್ನು ಕಳಿಸಿದಿವೆ. ವಿಡಿಯೋನ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಬೇರೆಯವರಿಗೆ ಉಪಯೋಗ ಆಗ್ಲಿ. ಮಾಡಿದವರು ಎಲ್ಲರೂ ಎಸ್ ಎಸ್ ಅಂತ ಟೈಪ್ ಮಾಡಿ ದಯಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನನ್ಗೊಂದ್ ಡೌಟ್ ಇದೆ, ಭಾಗ್ಯಶ್ರೀ ಮ್ಯಾಮ್ ಕೇಳ್ಬೇಕು ಅಂತ.
ಮೇಡಮ್ ಅದು ಕೇಳ್ಬೇಕಾ ಬೇಡ ಅನ್ನೋಷ್ಟು ಜ್ಞಾನ ಕೂಡ ನನ್ಗಿಲ್ಲ ಮೇಡಮ್. ಬಟ್ ಆಯ್ತು ಕೇಳ್ಬೇಕು ಅನ್ನೋ madam. ಕುತೂಹಲ ತುಂಬಾ ಇದೆ. ಮೇಡಮ್ ನೀವು ರಾಮಕೃಷ್ಣ ಪರಮಹಂಸರು ನನ್ಗೆ ಈ ತರ ಅವ್ರ ಗೈಡೆನ್ಸ್ ಕೊಡ್ತಾರೆ, ನನ್ಗೆ ಗೊತ್ತಿಲ್ದೆ ನಾ ಬರಿತೀನಿ ಅಂತ ಹೇಳಿದ್ರಲ್ವಾ, ಹೌದ್ರಿ. ಅದು ನಿಮ್ ಕಾನ್ಶಿಯಸ್ ಗೆ ಬರೋದಿಲ್ವಾ ಮೇಡಮ್? ನೀವ್ ಏನ್ ಬರಿತಿದೀರಾ ಅಂತ ನಿಮ್ ಕಾನ್ಶಿಯಸ್ ಗೆ ಬರೋದಿಲ್ವಾ? ಇಲ್ಲಿ ಕಣ್ಣು ಮುಚ್ಕೊಂಡ್ ಬರಿತೇನ್ರಿ. ಅಲ್ಲಿ ಏನ್ ಬರ್ಯಾತೀನಿ ಅನ್ನೋದು ನನಗ ಹೆಂಗಂದ್ರ ಈಗ ಬಹಳ ಗಾಢ ನಿದ್ದೆ ಒಳಗ್ ಇದ್ದಾರಿಗೆ ಏನಾದ್ರು ಎಚ್ಚರ ಆದ್ಮೇಲೆ ಗೊತ್ತಾಗ್ತಿಲ್ಲ ರೀ ನಿದ್ದೆ ಇಷ್ಟು ಜೋರ್ ಹತ್ತಿತ್ತು ನನಗ ಅಂತ ಹೇಳಿ ಆ ರೀತಿ ನಂದ್ ಆಗ್ತೈತ್ರಿ. ಕಣ್ ಮುಚ್ಕೊಂಡು ಬರ್ಯಾಕ್ ಸ್ಟಾರ್ಟ್ ಮಾಡಿದ್ನಿ ಅಂದ್ರ ಎಲ್ಲಿಗೆ ಎಂಡ್ ಆಗ್ತೈತಿ ಏನ್ ಬರಿತೀನೋ ಏನು ಗೊತ್ತಿರಂಗಿಲ್ರಿ. ಅದನ್ನ ನೋಡಿ ಮರ್ನೇ ದಿವ್ಸ ಬೇರೆ ಬುಕ್ ಕಾಪಿ ಮಾಡಿ ಬರಿ ಮುಂದ ಅರ್ಥ ಆಗ್ತೈತ್ರಿ ಏನ್ ಬರ್ದೇನೋ ಅಂತ ಹೇಳಿ. ಒಮ್ಮೊಮ್ಮೆ ಲೈನ್ ಅದು ಆ ಕಡೆ ಈ ಕಡೆ ಹೋಗ್ತಾ ಅಂತ ಒಮ್ಮೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೇನ್ರಿ, ಮಾಸ್ಟರ್ ಪ್ಲೀಸ್ ಕಣ್ ಮುಚ್ಚಿ ಬರದ್ರೆ ಎಲ್ಲಿ ಬ್ರಹ್ಮ ಲಿಪಿ ಬರ್ದಂಗ್ ಬರಿತೇನ್ರಿ, ದಯವಿಟ್ಟು ಕಣ್ಣು ತೆರೆದು ಬರೆಯುವಂತ ಅವಕಾಶ ಮಾಡ್ಕೊಡಿ ಅಂದಾಗ ಒಮ್ಮೊಮ್ಮೆ ಅದಕ್ ಹೂ ಅಂತಾರಿ. ಈಗ ಆಕ್ಚುಲಿ ಕಣ್ ತೆಗೆದು ಬರಕ್ ಪ್ರಯತ್ನ ಮಾಡ್ತೇನ್ರಿ. ಅಂದ್ರ ಸರಿಯಾಗಿ ಕಣ್ ಮುಚ್ಚಿ ಕನ್ನಡ ಮೊದ್ಲ ಸರಿಯಾಗಿ ಚಂದ ಬರ್ಯಾಕ್ ಬರಂಗಿಲ್ರಿ. ಅಂತದ್ರಾಗ ಮತ್ ಕಣ್ ಮುಚ್ಚಿ ಬರ್ದ್ರೆ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿ ಅದು ಮೈಂಡಿಗ್ ಥಾಟ್ಸ್ ಎಲ್ಲ ಬರ್ಕೋತ ಹೋಗ್ತಾವ್ರಿ. ಅದ್ ಕೈ ತಾನಾಗಿ ಬರ್ಕೋತ ಹೋಗ್ತಿದ್ರಿ. ಹಿಂಗ್ ಈ ತರ ಅವರೇ ಗೈಡೆನ್ಸ್ ಮಾಡ್ತಾರೆ, ನಿಮ್ಗೆ ಕಾನ್ಶಿಯಸ್ ಬರ್ದೇನೆ ನೀವು ಬರೀತೀರಾ ಮೇಡಮ್? ಹಾ ನನಗೇನ್ ಬರ್ತೈತ್ರಿ ಈಗ ಕನ್ನಡ ಬಿಟ್ಟು 15 ವರ್ಷ ಆಯ್ತ್ರಿ. ಏನು ಬರಂಗಿಲ್ರಿ. ಅವ್ರು ಏನ್ ಹೇಳ್ಕೊಡ್ತಾರ ಅದಷ್ಟ ಕಾಪಿ ಮಾಡಿ ಬರೀದಷ್ಟ ರೀ. ಬಾಕಿದ್ ಏನು ಅವ್ರ ಮೀನಿಂಗ್ಸ್ ಸಕಟ್ ಅವ್ರ ಹೇಳ್ಕೊಡ್ತಾರಿ. ಹಿಂಗಂದ್ರೆ ಏನ ಯಾವ ರೀತಿ ನೀವ್ ಅವ್ರಿಗೆ ಹೇಳ್ಬೇಕು ಅನ್ನೋ ಸಕಟ್ ಅವ್ರು ಹೇಳ್ಕೊಟ್ಟಾಗ ಹೇಳ್ತೇನ್ರಿ. ಆಗ್ಬಿಟ್ಟು ನನ್ ಕಡೆಯಿಂದ ಒಂದು ವರ್ಡು ಯಾರು ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ, ಯಾಕಂದ್ರೆ ಅಷ್ಟೊಂದು ಈದಿ ಶಾನೆ ಇಲ್ರಿ. ಸೊ ನನ್ನ ರಾಮಕೃಷ್ಣ ನನ್ಗೆ ಏನ್ ಹೇಳ್ಕೊಡ್ತಾರಲ್ಲ ರೀ ಅವ್ರ ಪ್ರತಿಯೊಂದು ಈಗ ಒಂದ್ ಸೆಂಟೆನ್ಸ್ ಹೇಳ್ಕೊಟ್ರಂದ್ರ ಅದ್ರದ ಏನ್ ಮೀನಿಂಗ್ ಐತಿ, ಇದರಿಂದ ನೀ ಏನ್ ಕಲಿಬೇಕು ಮತ್ತೆ ಬೇರೆದವ್ರಿಗೆ ಯಾವ ತರ ಹೇಳ್ಬೇಕು, ಯಾವ ರೀತಿ ಅವ್ರು ಅಳವಡಿಸ್ಬೇಕು ಅನ್ನೋದು ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ತಾರ್ರಿ. ಹೌದ್ರಿ ಮೇಡಮ್. ಹೇಳ್ತೀನಿ. ಓಕೆ ಮೇಡಮ್, ಟೈಮ್ ಆಯ್ತು, ಬೇರೆಯವ್ರಿಗೆ ಅವಕಾಶ ಕೊಡಿ ಮೇಡಮ್. ಸೊ ಇನ್ನೊಂದ್ ಮಿನಿಟ್ ಮೇಡಮ್ ಪ್ಲೀಸ್. ಮೇಡಮ್ ಮತ್ತೆ ನೀವು ಪತ್ರಿಜಿ ಅವ್ರನ್ನ ಮತ್ತೆ ಬುದ್ಧ ಅವ್ರನ್ನೆಲ್ಲ ನಾ ಮೀಟ್ ಮಾಡ್ದೆ, ನನ್ಗೆ ಎಲ್ಲಿ ಬಾಳ ಕಡೆ ನಾನು ಹೋಗ್ ಬಂದೆ ಅಂತ ಎಲ್ಲ ಹೇಳಿದ್ರಿ ನೀವು. ಅದು ಮೇಡಮ್ ಕೆಲವೊಂದು ವಿಷಯಗಳು, ಕೆಲವೊಂದು ಮ್ಯಾಟರ್ಗಳು ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಲ್ಡ್ ಆಗಿರುತ್ತೆ ಮೇಡಮ್. ನನ್ಗೆ ತಿಳಿದಂಗೆ, ಅಲ್ಪ ಜ್ಞಾನ ಅಷ್ಟೊಂದಿಲ್ಲ ಮೇಡಮ್, ನನ್ಗೆ ತಿಳಿದಂಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಫೀಲ್ಡ್ ಆಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಲ್ಲ. ಅದು ಸಮ್ ಟೈಮ್ ಕನ್ಸಲ್ಲಿ ಬರುತ್ತೆ, ಸಮ್ ಟೈಮ್ ಧ್ಯಾನದಲ್ಲಿ ಕೂತಾಗ ಕೂಡ ಬರಬಹುದು ಅಂತ ಅನ್ಕೊಂಡಿದೀನಿ. ಆ ತರನ ನಿಮ್ ಅನುಭವ ಆ ತರನ ಏನ್ ಅದಕ್ಕೂ ಮೀರಿದ್ ಬೇರೆ ತರನ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಮೇಡಮ್. ಇಲ್ರಿ ಆಕ್ಚುಲಿ ಹೆಂಗಂದ್ರಿ ಪೂರ್ಣ ಡೀಪ್ ಆಗಿ ಹೋಗಿದ್ನಂದ್ರ ಅಲ್ಲಿ ಶೂನ್ಯತೆಗ್ ಹೋಗಿದ್ನಂದ್ರ ಏನು ಆಗಂಗಿಲ್ರಿ. ಕೆಲವೊಮ್ಮೆ ಮಾಸ್ಟರ್ಸ್ ಬಂದ್ ಕರ್ಕೊಂಡ್ ಹೋಗ್ತಾರಿ, ಇಲ್ಲಿ ಈ ಕಡೆ ಹೋಗೋದೈತಿ, ಆ ಕೈ ಸ್ಪರ್ಶ ಎಲ್ಲಾ ಗೊತ್ತಾಗ್ತಾರಿ. ಅವಾಗ ಎಚ್ಚರ ಇರ್ತೈತ್ರಿ ನನ್ ಬಾಡಿ ಎಲ್ಲಿ ಕರ್ಕೊಂಡ್ ಹೋಗ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ. ಕೆಲವೊಮ್ಮೆ ಪೂರ್ಣ ಡೀಪ್ ಆಗಿ ಹೋಗಿದ್ನಂದ್ರ ಅವಾಗಷ್ಟೇ ಏನ್ ಗೊತ್ತಿರಂಗಿಲ್ರಿ. ಆಲ್ಮೋಸ್ಟ್ ಅದೆಲ್ಲಾ ನನಗ್ ಎಚ್ಚರಿದಾಗ ಗೊತ್ತಾಗಿರ್ತೈತ್ರಿ, ಎಲ್ಲಿ ಹೋಗುದು ಮಾಡೋದು ಎಲ್ಲಾನು ನನ್ನ ಅರಿವು ಬರ್ತಿತ್ರಿ. ನನಗ್ ಈ ತರ ಅನುಭವ ಆಗ್ತೈತ್ರಿ. ಓಕೆ ಮೇಡಮ್. ಕೆಲವೊಬ್ಬ ಮಾಸ್ಟರ್ಸ್ ಧ್ಯಾನದಲ್ಲಿ ಇರೋರು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಇರುತ್ತೆ, ನೀವು ಧ್ಯಾನ ಕೂತ್ಕೊಂಡಾಗ ಆಗಿರ್ಬೋದು, ಅದಾದ್ಮೇಲೆ ಆಗಿರ್ಬೋದು, ನೀವು ಅದನ್ನ ಅಚೀವ್ ಮಾಡ್ತೀರಾ ಅಂತ ಹೇಳಿದಾರೆ. ಅಷ್ಟು ನಮ್ಗೆ ಗೊತ್ತಿದೆ ಮೇಡಮ್. ಆ ತರ ಇದೆಯಾ ಅಂತ ಒಂದ್ ಪ್ರಶ್ನೆ ಇತ್ತು ಕೇಳಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರೀ. ಸುಧಾ ಮೇಡಮ್ ಮಾತಾಡಿ. ಮೇಡಮ್ ಭಾಗ್ಯಶ್ರೀ ಮೇಡಮ್, ತುಂಬಾ ಧನ್ಯವಾದ ಮೇಡಮ್ ನಿಮ್ಗೆ. ನಿಜವಾಗ್ಲೂ ದೇವ್ರ ಎಲ್ಲಿದ್ದಾನಂದ್ರ ನಮ್ ಕಣ್ಣೆದ್ರಿಗೆ ಭಾಗ್ಯಶ್ರೀ ಮೇಡಮ್ ನ ದೇವ್ರ ಅನ್ನಿಸ್ಬಿಡ್ತು ನನಗೆ. ದೊಡ್ಡ ಮಾತು ಮಾತಾಡಿದ್ರಿ ಇಲ್ಲ, ನೀವು ಇಷ್ಟು ಒಳ್ಳೆದ್ ಎಲ್ಲಾರ್ನು ಕಂಡ್ಕೊಂಡಿರಿ. ರಾಮಕೃಷ್ಣ ಪರಮಹಂಸರಿಂದ ನೀವು ತಾನೇ ಬರೀತಾ ಇದೆ ಅಂತಂದ್ರ ನಿಜವಾಗ್ಲೂ ಗ್ರೇಟ್ ಮೇಡಮ್. ನಿಜವಾಗ್ಲೂ ನಂದು ಮೈ ಎಲ್ಲಾ ರೋಮಾಂಚನ ಆಕತೈತಿ ಕೇಳ್ತಾ ಇದ್ರ. ಯಾವ ತರ ಅಂದ್ರೆ ನಿಜವಾಗ್ಲೂ ಅದನ್ನ ಹೇಳಕ್ ವರ್ಡ್ಸ್ ನನ್ನ ಹತ್ರ ಬರ್ತಾ ಇಲ್ಲ. ನಿಜವಾಗ್ಲೂ ದೇವ್ರಂದ್ರೆ ನೀವು ಅಷ್ಟೇ ಮೇಡಮ್ ನಾ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಾತು ಮೇಡಮ್, ದಯವಿಟ್ಟು ಹಂಗ ಅದೇ ರೀ ಮ್ಯಾಮ್. ಭಗವಂತ ಏನ್ ಹೇಳ್ತೇನಂದ್ರೆ ನಾವು ನಮ್ಮ ಅಹಂಕಾರವನ್ನ ಬಿಟ್ರೆ ಅಥವಾ ನಾನು ಎಲ್ಲದಕ್ಕೂ ನಾನು ಅನ್ನೋದನ್ನ ಬಿಡಂತ ಹೇಳ್ಕೊಡ್ತಾರೆ. ಈಗ ನಾನ್ ಅಡ್ಗೆ ಮಾಡಿ ನಾನ್ ತಗೊಂಡ್ ಬನ್ನಿ, ಇದು ಬರೀ ನಾನು ಅನ್ನೋದ್ ಬಿಟ್ಟು ಅಲ್ಲಿ
ನೀನ್ ಭಗವಂತನ ಯಾರು ಮಾಡ್ಕೊತ ಹೋಗು. ಭಗವಂತ ಇವತ್ ನೀನ ಅಡ್ಗೆ ಮಾಡಿದಿ ನೋಡಪ್ಪ, ಹೆಂಗ್ ಆಗ್ತೈತೆ ನನಗ್ ಗೊತ್ತಿಲ್ಲ. ಕಂಟಿನ್ಯೂಸ್ ನಾವು ಅವ್ನ ಜೊತೆ ಟಚ್ ಒಳಗೆ ಇರೋದ್ರಿಂದ ನಾವು ಬೇಗ ನನ್ನ ಸೇರ್ಬೋದು ಅಂತ ನನ್ ಮಾಸ್ಟರ್ ಸೇರ್ಕೊತಾರೆ. ಸೊ ನಾ ಇದನ್ನ ಕಂಟಿನ್ಯೂ ಆಗಿ ಮಾಡ್ತೀನಿ. ಜಾಸ್ತಿ ಭಗವಂತ ಜೊತೆ ಮಾತಾಡಿದ್ರು ಅಲ್ಲಿಂದ ರಿಯಾಕ್ಷನ್ ಬರ್ತೈತಿ ಆದ್ ನಂಗೆ ಗೊತ್ತಿಲ್ಲ. ಭಗವಂತ ರೊಟ್ಟಿ ಮಾಡಕ್ ಕೈ ಬಾಳ್ ಉಸಾತಾವು, ಪ್ಲೀಸ್ ನೀನೇ ರೊಟ್ಟಿ ಮಾಡ್ಬಾಲ, ಬರೀ ಅವ್ನ ಹೆಸರು ಹಾಕೋತ ಎಲ್ಲಾನು ಮಾಡ್ಕೊತ ಹೋಗೋದ್ರಿ. ಮತ್ತೆ ಮನಸ್ಸಿನ ಖಾಲಿ ಉಳಿಸಿದ್ರ ಏನಾದ್ರು ಏನಾದ್ರು ಕೆಟ್ಟ ಆಲೋಚನೆ ಬರ್ತಾವ ಅಂತ ಹೇಳಿ ಅಲ್ಲಿ ಕಂಟಿನ್ಯೂಸ್ ಆಗಿ ಭಗವಂತನ ನಾಮಸ್ಮರಣೆ ಮಾಡ್ಕೊತ ಹೋಗ್ತೇನ್ರಿ. ಹಂಗಾಗಿ ಮನಸ್ಸು ನಂದು ಆ ಕಡೆ ಈ ಕಡೆ ಒಟ್ಟ ಹೋಗಂಗಿಲ್ರಿ, ಅಂದ್ರೆ ಸ್ಥಿರವಾಗಿ ಇರ್ತೈತ್ರಿ. ಸೊ ಈ ಟೆಕ್ನಿಕ್ ಎಲ್ಲರೂ ಯೂಸ್ ಮಾಡ್ಕೊಂಡ್ರೆ ಎಲ್ರು ಬೇಗನೆ ಭಗವಂತನ ಹತ್ರ ರೀಚ್ ಆಗ್ಬೋದು. ಅದಕ್ಕೆ ಹೇಳಿದಾರಿ, ಈ ಮಾನವ ಜನ್ಮದಲ್ಲಿ ಯಾರು ಧ್ಯಾನಕ್ ಬರ್ತಾರಲ್ಲ ಅವ್ರಿಗೆಲ್ರಿಗೂ ಮೋಕ್ಷಕ್ಕೆ ದಾರಿ ಅಂತೇಳಿ. ಹಂಗಾಗಿ ಎಷ್ಟು ಖುಷಿ ಆಗ್ತೈತಿ ಅಂದ್ರ ಆಯ್ತು ನಮ್ಗೆಲ್ರಿಗೂ ಮೋಕ್ಷಕ್ಕೆ ದಾರಿ ಸಿಕ್ಕಂಗ ಆಯ್ತು ಅಂತ ಹೇಳಿ ಕೇಳ್ಸ್ರಿ, ಖುಷಿ ಆಗ್ತೈತ್ರಿ. ಆಕ್ಚುಲಿ ಮೇಡಮ್ ನಾನು ಇವತ್ತ ಮಧ್ಯಾಹ್ನ ಕ್ಲಾಸ್ ತಪ್ಪಿಸ್ಕೊಳಕತ್ತಿದ್ದೆ. ಯಾಕಂದ್ರೆ ಸ್ವಲ್ಪ ನನ್ ಕಂತ್ ನೋವು ಬಂದಿತ್ತು. ಈ ರೆಸ್ಟ್ ತಗೊಂಡ್ ಮಲಗಿದ್ರ ಬಿಡಪ್ಪ, ಮತ್ತೆ ನಾಳೆ ಅಟೆಂಡ್ ಆದ್ರ ಅಂತ ಹಿಂಗ ಅನ್ಕೊಂಡಿದ್ದೆ. ಅದೇನ ಮಲಗದೇಕಿ ಮತ್ತೆ ಬಂದ ನಾನು ಆನ್ ಮಾಡ್ಕೊಂಡೆ ಮೇಡಮ್. ನಿಜವಾಗ್ಲು ಇಂಥದೆಲ್ಲ ನಾ ಕೇಳ್ಬೇಕಾಗಿತ್ತ ಏನ. ನಿಜವಾಗ್ಲು ಗ್ರೇಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಇಷ್ಟು ಪ್ರೀತಿಲೆ ಮಾತಾಡಿದ್ಲ ರೀ, ಖುಷಿ ಆಯ್ತ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ, ವೇದಾವತಿ ಮೇಡಮ್. ಹಾ, ಭಾಗ್ಯಶ್ರೀ ಮೇಡಮ್ ನಿಮ್ಗೆ ದೊಡ್ಡ ನಮಸ್ಕಾರ ರೀ. ನಮಸ್ಕಾರ. ಅಲ್ಲ, ಕನ್ನಡ ಬರಲ್ಲ ಅಂತೀರ, ಮತ್ತೆ ಯಾವ ಭಾಷೆ? ಅಂದ್ರೆ ರೀ ಕನ್ನಡ ಸರಿಯಾಗಿ ಬರ್ಯಾಕ್ ಬರಂಗಿಲ್ಲ ಅಂತ ಏನಿರಿ. ಕನ್ನಡ ಬರೆಯೋದ್ ಬಿಟ್ಟು 14 ವರ್ಷ ಆಯ್ತ್ರಿ. ಕನ್ನಡ ಸರಿಯಾಗಿ ಬರ್ಯಾಕ್ ಬರಂಗಿಲ್ಲ ಅಂತ ಹಿಂಗ ಹೇಳಿದ್ರಿ. ಮತ್ತೆ ಇನ್ ಯಾವ ಭಾಷೆ ಬರೀತೀರಿ? ಇಲ್ರಿ ಅಂದ್ರೆ ಒತ್ತಕ್ಷರ ಜೀರ್ಗೆಲ್ಲ ತಪ್ಪತೇನ್ಲ ರೀ, ಅದ್ರ ಪ್ರಾಬ್ಲಮ್ ತಿಳ್ಕೊಂಡ್ರಿ. ಸರಿ ಸರಿ ಸರಿ. ನಮಗೂ ಗಂಡ್ ಮಕ್ಳು ಮಾತಾಡಕ್ ಬಿಡ್ತೀರೇನ್ರಿ? ಎಲ್ಲಾ ಮಂದಿಯಾರ ಮಾತಾಡ್ತೀರಿ? ಗಂಡ್ ಮಕ್ಳು ಮಾತಾಡಕ್ ಬಿಡ್ತೀರಿ? ಅಷ್ಟು ನೀವ ಮಾತಾಡ್ತೀರಿ ಅಂತ? ಅಯ್ಯೋ, ಜಸ್ಟ್ ಬಂದೇರಿ ಸಣ್ಗೌಡ್ರೆ, ನಾನು ಜಸ್ಟ್ 1 ಸೆಕೆಂಡ್ ಆಗಿಲ್ಲ. ನಾನು ಮಾತಾಡ್ರಿ, ಕ್ಲಾಸ್ ಅಟೆಂಡ್ ಮಾಡಿ ಮಾತಾಡಿ. ಹೇಳಿ ಹೇಳಿ. ಇಲ್ಲ, ಕ್ಲಾಸ್ ಅಟೆಂಡ್ ಮಾಡಿ ತುಂಬಾ ದಿವಸ ಆಗಿತ್ತು. ನಾನು ಭಾಗ್ಯಶ್ರೀ ಮೇಡಮ್ ನ ಮಾತಾಡ್ಸ್ಬೇಕು ಅಂದ್ರೆ ಸೆಪರೇಟ್ ಆಗಿ ಹೇಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡೋದು? ಡಿಸ್ಕ್ರಿಪ್ಷನ್ ಲಿಂಕ್ ಒಳಗ ನಂಬರ್ ಹಾಕ್ತೇನ್ರಿ, ನೀವ್ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ರಿ. ಹಾ, ಈಗ ಹಾಕ್ತೀರಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ? ಹಾ, ಹಾಕ್ತೇನ್ರಿ. ಅಥವಾ ಈಗ ಹೇಳ್ಬಿಟ್ರೆ ನಾ ಬರ್ಕೊಂಡ್ಬಿಡ್ತೀನಿ. ಏನ್ ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ನೀವು ಲೈವ್ ಆಗಿ ಹೋಗೋದ್ರಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಡಿಸ್ಟರ್ಬ್ ಆಗ್ತೀನಿ. ಹೋ ಕರೆಕ್ಟ್ ಕರೆಕ್ಟ್. ಚಾಟ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಹಾ ಆಯ್ತು. ಓಕೆ ಓಕೆ ಓಕೆ, ಥ್ಯಾಂಕ್ಸ್. ಇನ್ನ ಮಾತಾಡ್ತೇನೆ. ರಾಜು ಸರ್. ರಾಜು ಸರ್ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮೇಡಮ್. ಜೂಮ್ ಕ್ಲಾಸ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಭಾಗ್ಯಶ್ರೀ ಮೇಡಮ್ ಅವರಿಗೆ ನಮಸ್ಕಾರಗಳು. ಮೇಡಮ್ ಅವರು ತಮ್ಮ ಅನುಭವಗಳನ್ನು ಬಹಳಷ್ಟು ಸರಳವಾಗಿ ತಿಳಿಯುವಂಗ ವಿಸ್ತಾರವಾಗಿ ತಿಳಿಸಿದ್ದಾರೆ ಮೇಡಮ್. ಆಮೇಲೆ ಮೇಡಮ್ ಅವರು ಮತ್ತೆ ಮತ್ತೆ ತಮ್ಮ ಕ್ಲಾಸ್ ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಮೇಡಮ್. ಸಣ್ಣ ಮಗುವಿನ ಧ್ವನಿ ಅಂತ ತಮ್ಮ ಮಧುರವಾದ ಕಂಠ ಸಾಕಷ್ಟು ವಿಷಯವನ್ನು ತಿಳಿಸಿದ್ದಾರೆ ಮೇಡಮ್. ಯು ಆರ್ ಸೋಲ್ ಗ್ರೇಟ್ ಮೇಡಮ್. ಯು ಆರ್ ಗ್ರೇಟ್ ಸೋಲ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಸಣ್ಣಗೌಡ್ ಸರ್ ಮಾತಾಡ್ತೀರಿ? ಓಕೆ ರೀ, ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ. ನೋಡ್ರಿ ಮೇಡಮ್, ಇಲ್ಲಿರೋರು ಎಲ್ಲರೂ ಕೂಡ ಚಿತ್ರದುರ್ಗ ಆ ಕಡೆ ಬೆಂಗಳೂರು ಕಡೆ ಜಾಸ್ತಿ ಇದಾರಿ. ನಾವಿಲ್ಲಿ ಹಾವೇರಿ ರೀ. ಈಗ ಮಾತಾಡಿದ್ರಿ ವೇದವತಿ ನಮ್ಮ ಸುಧಾ ಮೇಡಮ್ ಅವ್ರ ಅಲ್ಲೇ ಹುಬ್ಬಳ್ಳಿ. ಆಮ್ಯಾಗ ಉಮಾ ಕುಲಕರ್ಣಿ ಮೇಡಮ್ ಅವ್ರದ್ರಲ್ಲಿ ಟೀಚರು ನಿಮ್ಮೂರಿಗೆ ಹತ್ರ ರೀ, ಅಲ್ಲೇ ಅವರು ಆ ಕಡೆ ರೀ. ಅವ್ರು ನಾವೆಲ್ಲರೂ ಬೆಳಗಾವ್ ಕಡೆ ರೀ. ನಾವು ನಮ್ ಭಾಷೆನ ಒಂಥರ ಆಗತ್ರಿ, ಬಹಳ ಚಂದ ಇತ್ರಿ ನಿಮ್ ಭಾಷೆ. ಮತ್ತೆ ಇನ್ನು ಕೇಳ್ಬೇಕು ಅನ್ಸತ್ರೆ. ನೋಡ್ರಿ ಮೇಡಮ್, ಹೇಳ್ಬೇಕಂದ್ರೆ ತಮ್ಗ ಅನುಭವ ಬಾಳ ಆಗಿದೆ. ಹೇಳ್ಬೇಕಂದ್ರೆ ಬಸವಣ್ಣವ್ರು ಒಂದು ವಚನದಲ್ಲಿ ಹೇಳ್ತಾರೆ ಮೇಡಮ್, ಭಕ್ತಿ ಹೆಂಗಿರ್ಬೇಕು ಅಂತಕ್ಕಂಥದಕ್ಕ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಆಚಾರವೆಂಬ ಬೀಜವನ್ನು ಬಿಚ್ಚಿ ಬೆಳಿ, ಕೊನೆಗೆ ಅದು ನಿಷ್ಪಕ್ತಿ ಎಂಬ ಫಲ ಹಣ್ಣು ತೊಟ್ಟು ಕಳಿಸಿ ಬೀಳ್ಬೇಕಾದ್ರ ಭಗವಂತ ನನಗ್ ಬೇಕಂತ ಎತ್ಕೊಂಡ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಯಾವ್ದು ಕೂಡ ನಿಷ್ಪಕ್ಷ ಪಾತದಿಂದ ನೀನ್ ಬದುಕ್ ಬಾ ಅಂತೇಳಿ ನಮ್ಮನ್ ಕಳಿಸ್ಯಾನ ಅಂತಕ್ಕಂಥ ಸಂದೇಶನ ಬಸವಣ್ಣವ್ರು ಕೊಟ್ಟಿದ್ದಾರೆ ಮೇಡಮ್. ಹಂಗೆ ಇನ್ನೊಬ್ಬರ ಕಡೆ ನಮ್ಮ ಕನಕದಾಸರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಇದೆ ಮೇಡಮ್. ನಾನಾರೆಂಬುದು ನಾನಲ್ಲ,
ಈ ಮಾನುಷ ಜನ್ಮವೇ ನಾನಲ್ಲ, ನಾನಾರೆಂಬುದೇ ಬ್ರಹ್ಮ ಸದಾ ಶಿವ, ನೀ ತಿಳಿಯದ ಈ ಜಗವಿಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಹಂಗೆ ಶರಣರೆಲ್ಲರೂ ಬಂದು ಒಂದೊಂದು ನುಡಿಗಳಲ್ಲಿ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ ಮೇಡಮ್. ನಿಮ್ಮ ಒಂದು ನೋಡಿದ್ರೆ ವಯಸ್ಸು ಸಣ್ಣದಾದ್ರೂ ಕೂಡ ನಮ್ಮ ಗೀತಾ ಮೇಡಮ್ ಹೇಳ್ದಂಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರ. ಬಟ್ ನಿಮ್ಮ ವಯಸ್ಸು ಹೇಗಿದೆ ಅಂತಂದ್ರೆ ನನಗ್ ಬಹಳ, ನಾನು ಕೂಡ ಅರ್ಧದಿಂದ ಈ ಕಡೆ ಕನೆಕ್ಟ್ ಆದೆ ಕೆಲಸದಲ್ಲಿ ಇರೋದ್ರಿಂದ. ಬಹಳ ಇಂಟ್ರೆಸ್ಟ್ ಆಯ್ತು ನಿಮ್ಮ ಕೇಳ್ತಕ್ಕಂತ ವಾಚನ ಮಾಡ್ತಕ್ಕಂತ ರೀತಿ. ಅದ್ರಲ್ಲೂ ಕೂಡ ಕನ್ನಡ ಅಷ್ಟು ಪರಿಚಯ ಇಲ್ಲ ಅಂತ ಹೇಳಿದ್ರು ಕೂಡ ಎಷ್ಟು ಚೆನ್ನಾಗಿ, ಅಂದ್ರೆ ಬರೆಯೋದನ್ನ ಬಿಟ್ಟು ಸುಮಾರು ವರ್ಷ ಆಯ್ತು ಅಂತ ಅಷ್ಟೇ ಹೇಳ್ತಾ ಇದ್ದೀರಾ, ಬಿಟ್ರೆ ಕನ್ನಡಿಗರೇ. ಒಂದು ನಿರೀಕ್ಷೆ ಮಾಡ್ತೇವೆ ಮೇಡಮ್ ತಮ್ಮಿಂದ, ಯಾಕಂದ್ರೆ ಬೆಳಗಾವ್ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಳಿಗೆ ಹೋರಾಟಕ್ಕೆ ಹೆಸರಾಗಿರ್ತಕ್ಕಂಥ ನಾಡು. ಅಂತಹ ನಾಡಿನಲ್ಲಿ ಆ ರಾಣಿ ತರನೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರ ಜನ್ಮ ಬಂದಿದೆ ಅಂತಂದ್ರೆ ಆ ಅಂಶ ಬಂದಿರುತ್ತೆ, ಆತ್ಮ ಎಲ್ಲೂ ಹೋಗಿಲ್ಲ, ಅಲ್ಲಿ ಬಂದಿರುತ್ತೆ ಅಂತ ನಾ ಭಾವಿಸ್ತೇನೆ. ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಕೂಡ ಅಷ್ಟೇ ಭಕ್ತಿ ಇತ್ತು, ಅಷ್ಟೇ ಭಕ್ತಿ ಭಾವ ಇತ್ತು. ವಿಧಿಲಿಖಿತ ಪ್ರಪಂಚಕ್ಕೊಂದು ಸಂದೇಶ ಕೊಡೋದಕ್ಕೋಸ್ಕರ ಏನೆಲ್ಲ ಅವ್ರಿಗೆ ಹಿಂಸೆಗಳನ್ನ ಕಷ್ಟಗಳನ್ನ ಕೊಟ್ಟು ಅವ್ರನ್ನ ಕೊನೆಯನ್ನ ಕಾಣಿಸ್ತು ಅಂತ ಹೇಳ್ಬೋದು. ಬಸವಣ್ಣವ್ರಿಗೂ ಕೂಡ ಕೊನೆಯ ಕಾಲದಲ್ಲಿ ಆತರ ಕೊಡ್ತು. ಅದು ಪ್ರಕೃತಿಯ ಒಂದು ವಿಸ್ಮಯ, ಅದಕ್ಕೆ ನಾವು ಕ್ವಶನ್ ಮಾಡಕ್ ಆಗಲ್ಲ. ಬಟ್ ತಮ್ಮಂತವ್ರಿಗೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಜ್ಞಾನ ಸಿಕ್ಕಿದೆ, ತಗೊಂಡಿರಿ ಅಂತಂದ್ರೆ ನೀವ್ ಎಷ್ಟಿದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ಇದರಿಂದ ಗೊತ್ತಾಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಮಹಾವತಾರ್ ಫೌಂಡೇಶನ್ ನಿರಂತರ ಬರ್ತಾ ಇರಿ, ನಿಮ್ಮ ಜ್ಞಾನವನ್ನು ನಮಗೆ ದಾರಿ ಎರಿತಾ ಇರಿ. ನಿಮ್ಮಿಂದ ಅದು ಏನ್ ಹೇಳ್ತಾ ಇರ್ಲೋ, ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಗುತ್ತೆ ಅಂತಲ್ಲ, ನಿಮ್ಮಂತವ್ರು ಒಂದು ಜ್ಞಾನ ಅರ್ಜನೆಯಿಂದ ಜ್ಞಾನವನ್ನ ನಮಗೆ ಕೊಡೋದ್ರಿಂದ, ನಾವು ಕೇಳೋದ್ರಿಂದ ನಾವು ಕೂಡ ಪುನೀತರಾಗ್ತೀವಿ ಅಂತಕ್ಕಂಥ ಭಾವದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತಮ್ಗೆ. ಥ್ಯಾಂಕ್ ಯು. ಇಷ್ಟು ಪ್ರೀತಿಯಿಂದ ಮಾತಾಡ್ತಿರ್ಲಿ ಕರೀನೂ ಖುಷಿ ಆಯ್ತ್ರಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟ ಖುಷಿ ವ್ಯಕ್ತಪಡಿಸಿದ್ರು ಕಮ್ಮಿ ರೀ. ಒಂಥರ ಮನೆ ಮಗಳಾಗಿ ನನ್ನ ಟ್ರೀಟ್ ಮಾಡಿ, ಅಷ್ಟು ಪ್ರೀತಿ ತೋರಿಸಿ, ಅಷ್ಟು ಆರೈಕೆ ಮಾಡಿರಿ. ಖಂಡಿತವಾಗ್ಲು ಎಲ್ಲೋ ದೊಡ್ಡ ಪ್ರಪಂಚಕ್ಕೆ ಹೋಗಿ ಎಲ್ಲಾರ್ನು ಭೇಟಿಯಾಗಿ ಬಂದೇನಪ್ಪ ಅನ್ನೋ ತರ ಖುಷಿ ಆಗತ್ತಿತ್ರಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್. ಮೇನ್ ಅಂದ್ರೆ ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ಒಂಥರ ಆಕರ್ಷಣೆ. ನಾನು ಕೂಡ ವಾಯ್ಸ್ ಮೆಸೇಜ್ ಕಳ್ಸಿದ್ರಿ, ನಿಮ್ ಕಿರುಪರಿಚಯ ಹೇಳಿದ್ರಲ್ಲ ಮೇಡಮ್, ಕ್ಯೂಟ್ ಆಗಿ ಎಷ್ಟು ಮುದ್ದು ಮಾತಾಡ್ತಾರಲ್ಲ, ಎಷ್ಟು ಚಿಕ್ಕವರೆಗೆ ವಯಸ್ಸಿರ್ಬೋದು ಮೇಡಮ್ ಅಂತ ನಂಗೆ ನೋಡ್ಲಿಕ್ಕೆ ಕುತೂಹಲ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಮಾತಾಡಿದ್ರಿ, ಹಂಗೆ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದಗಳು ಮೇಡಮ್. ನೋಡಿ ಎಷ್ಟು ಜನ ನಿಮ್ಮ ಫ್ಯಾನ್ಸ್ ಆದ್ರು ಇವಾಗ. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಬ್ಬರು ಮಾಸ್ಟರ್ಸ್ ಎಲ್ಲ ಮುತ್ತುವಾದಂಗಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ರೀ. ಪ್ರಭಾವ. ಓಕೆ ಮಾಸ್ಟರ್ಸ್, ಸಂಪನ್ನಗೊಳಿಸೋಣ ಮೇಡಮ್. ಎಲ್ಲರದು ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೂ, ಧ್ಯಾನ ಮಾಡಿಸಿದ ನಮ್ಮ ರೇವತಿ ಮೇಡಮ್ಗೂ, ಧ್ಯಾನವನ್ನು ತುಂಬಾ ಉತ್ತಮವಾದ ಸಂಗೀತ ಧ್ಯಾನ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸದಸ್ಯರಿಗೂ, ಅತ್ಯುತ್ತಮವಾದಂತ ವಿಷಯವನ್ನು ಜ್ಞಾನವನ್ನು ಹಂಚಿಕೆ ಮಾಡಿದಂತ ನಮ್ಮ ಭಾಗ್ಯಶ್ರೀ ಮೇಡಮ್ಗೂ, ಹಾಗೂ ಇಲ್ಲಿಯವರೆಗೆ ಕುಳಿತು ಎಲ್ಲಾ ವಿಷಯಗಳನ್ನು ಮತ್ತೆ ಮೇಡಮ್ ಹತ್ರ ಕ್ವಶನ್ ಕೇಳಿದ್ರಿ, ಅನುಭವ ಹಂಚ್ಕೊಂಡ್ರಿ, ಅವ್ರನ್ನ ತಗೊಂಡ್ರಿ, ಇಲ್ಲಿವರೆಗೆ ಕುಳಿತು ಕೇಳಿದಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಬನ್ನಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್.